ಸ್ನೇಹಿತರೆಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ಇಲ್ಲಿವರೆಗೆ ನಾವು ಒಂದು ನೀರನ್ನ ಒಂದು ಪರಿಣಾಮಕಾರಿಯಾಗಿ ನಮ್ಮ ಹಂತದಲ್ಲಿ ಸಮುದಾಯಕ್ಕೆ ಒದಗಿಸಬೇಕಾದ್ರೆ ನಮ್ಮ ಹಂತದಲ್ಲಿ ನಾವು ಏನೇನು ಕಾರ್ಯತಂತ್ರಗಳನ್ನ ಅಳವಡಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಕಾಲ ಚರ್ಚೆ ಮಾಡಿದೀವಿ. ಈಗ ನನ್ನ ದೃಷ್ಟಿನಲ್ಲಿ ಇನ್ನೊಂದು ಪ್ರಮುಖ ಕಾರ್ಯತಂತ್ರವನ್ನು ಕೂಡ ನಾವು ಒಬ್ಬ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಬಳಸ್ಕೊಳ್ಳಕ್ಕೆ ಖಂಡಿತವಾಗ್ಲೂ ಕೂಡ ಸಾಧ್ಯ ಇದೆ. ನಮ್ಮ ಹಂತದಲ್ಲೇ ಇರೋದು, ನಮ್ಮ ಕೈಯಲ್ಲೇ ಇರೋದು, ನಾವು ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಅಂತ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾಗಿರುವಂತಹ ಒಂದು ಘಟನೆಯನ್ನ ಆಧರಿಸಿಕೊಂಡು ಇವತ್ತು ನಾವು ಸಂವಾದ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದೀವಿ. ಸ್ನೇಹಿತರೆ, ಈ ಪ್ರಮುಖ ಕಾರ್ಯತಂತ್ರ ಏನು ಅಂತ ನಿಮ್ಗೆ ಕುತೂಹಲ ಬಂದಿರಬಹುದು. ಇದೇನಂದ್ರೆ, ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಒಂದು ನೀರು ಮತ್ತು ನೈರ್ಮಲ್ಯ ಸಮಿತಿಯನ್ನ ರಚನೆ ಮಾಡಿಕೊಂಡು ಆ ಸಮಿತಿಗೆ ಜವಾಬ್ದಾರಿಗಳನ್ನ ಕೊಟ್ಟು ಪರಿಣಾಮಕಾರಿಯಾಗಿ ಸಮುದಾಯಕ್ಕೆ ನೀರನ್ನ ಸರಬರಾಜು ಮಾಡಿರುವಂತ ಒಂದು ಯಶೋಗಾಥೆ. ಸ್ನೇಹಿತರೆ, ಈ ಯಶೋಗಾಥೆಯ ಬಗ್ಗೆ ತಮ್ಮ ಒಂದು ಅನುಭವವನ್ನ ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆಗೆ ಬಂದಿದ್ದಾರೆ ಇಬ್ಬರು ತಜ್ಞರು ನಮ್ಮ ಜೊತೆಗೆ ಕೂತಿದ್ದಾರೆ. ಮೊದಲನೇದಾಗಿ ನನ್ನ ಜೊತೆಗಿರೋರು ಶ್ರೀಯುತ ಎಲ್ ವೆಂಕಟೇಶ್ ಅವರು. ಇವರು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹಿರೇಕೊಡಗಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ನೀರು ಮತ್ತು ನೈರ್ಮಲ್ಯ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರದೇ ಆದಂತಹ ಒಂದು ಮಾತಿನಲ್ಲಿ ನಾವು ಅವರ ಒಂದು ಗ್ರಾಮದಲ್ಲಿ ಈ ಸಮಿತಿಯನ್ನ ಹೇಗೆ ಆರಂಭ ಮಾಡಿದ್ದಾರೆ, ಇದರ ಸಮಿತಿ ರಚನೆ ಮಾಡಿದ ಮೇಲೆ ಏನು ಪರಿಣಾಮವನ್ನ ಅವರು ಒಂದು ಸಮುದಾಯದಲ್ಲಿ ಗಮನಿಸಿದ್ದಾರೆ ಅನ್ನೋದನ್ನ ಅವರು ನಿಮ್ಮೊಂದಿಗೆ ಹಂಚಿಕೊಳ್ಳೋರಿದ್ದಾರೆ. ನಾನು ಶ್ರೀಯುತ ಎಲ್ ವೆಂಕಟೇಶ್ ಅವ್ರನ್ನ ನಾನು ನಿಮ್ಮೆಲ್ಲರ ಪರವಾಗಿ ಈ ಒಂದು ಅಧಿವೇಶನಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ಸ್ನೇಹಿತರೆ, ನಮ್ಮ ಜೊತೆಗೆ ಇನ್ನೊಬ್ರು ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಶ್ರೀಯುತ ಶಿವಕುಮಾರ್ ಅವರು. ಶಿವಕುಮಾರ್ ಅವರು ಕೂಡ ಇದೇ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾರೆ. ಮುಖ್ಯವಾಗಿ ಈ ಒಂದು ಕಾರ್ಯತಂತ್ರವನ್ನ ಅವರ ಒಂದು ಪಂಚಾಯತಿನಲ್ಲಿ ಅಳವಡಿಸಿಕೆ ಕಾರಣಕರ್ತರು ಅಂತ ಹೇಳಿದ್ರೆ ಇವರಿಗೆ ನಾನು PDO ಶಿವಕುಮಾರ್ ಅವರಿಗೆ ಹೇಳ್ಬೇಕಾಗತ್ತೆ. ಯಾಕೆಂದ್ರೆ ಇವರು ಇದನ್ನ ಮನಗಂಡು ಇದನ್ನ ನಾನು ಅನುಷ್ಠಾನ ಮಾಡಲೇಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡು ಹೇಗೆ ಚುನಾಯಿತ ಪ್ರತಿನಿಧಿಗಳಿಗೆ ಸಮುದಾಯಕ್ಕೆ ಮನವೊಲಿಸಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದ್ರು ಅಂತ ಹೇಳಿ ಅವರು ಕೂಡ ಅವರ ಒಂದು ಅನುಭವವನ್ನು ಹಂಚಿಕೊಳ್ಳೋರಿದ್ದಾರೆ. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಈ ಒಂದು ಅಧಿವೇಶನಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಮೊದಲನೇದಾಗಿ ನಾನು ಪಂಚಾಯತಿ ಉಪಾಧ್ಯಕ್ಷರಿಗೆ ಒಂದು ಪ್ರಶ್ನೆ ಕೇಳಬೇಕಂತ ಅನ್ಕೊಂಡಿದ್ದೀನಿ. ಸರ್, ನಿಮ್ಮ ಊರಲ್ಲಿ ನಿಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಯಾಕೆ ನೀವು ಈ ನೀರು ಮತ್ತು ನೈರ್ಮಲ್ಯ ಸಮಿತಿನ ರಚನೆ ಮಾಡಬೇಕು ಅಂತ ಅನ್ಕೊಂಡ್ರಿ? ಯಾರು ಪ್ರೇರಣೆ ಕೊಟ್ಟಿದ್ದು? ಹೇಗೆ ಇದನ್ನು ಆರಂಭ ಮಾಡಿದ್ರಿ ಸರ್? ಮೇಡಮ್, ನಾವು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 8 ವರ್ಷಗಳಿಂದ ಕಾಲ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಗ್ರಾಮದಲ್ಲಿ ಸುಮಾರು 15 ವರ್ಷಗಳಿಂದ ಈ ಕುಡಿಯುವ ನೀರಿನ ಒಂದು ಸರಬರಾಜು ಕಾರ್ಯಕ್ರಮ ನಡೀತಾ ಇದೆ. ಆದರೆ ನಮ್ಮಲ್ಲಿ ಏನೊಂದು ನೀರಿನ ಒಂದು ವ್ಯವಸ್ಥೆಯನ್ನು ಹಿಂದೆ ಮಾಡಿದ್ದಾರೋ ಈ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಜನರಿಗೆ ನೀರನ್ನು ಕೊಡ್ತಕ್ಕಂಥ, ಸಮಗ್ರವಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇಲ್ಲ. ಯಾಕಂದ್ರೆ ಪೈಪ್ ನಮ್ಮ ಗ್ರಾಮಕ್ಕೂ ಹಾಗೆ ಆ ನೀರಿನ ಸ್ಥಾವರಕ್ಕೂ ಸುಮಾರು ಒಂದು 2 ಕಿಲೋಮೀಟರ್ ಅಂತ ಇರೋದ್ರಿಂದ ಆ ಪೈಪ್ ಲೈನು ಹಾಳಾದ್ರೆ, ಹಾಗೆ ಮೋಟರ್ ದುರಸ್ತಿ ಇಲ್ಲದೆ ಇದ್ರೆ ನಮಗೆ ತಿಳಿಯುವಂಥದ್ದು ತುಂಬಾ ವಿಳಂಬ ಆಗ್ತಾ ಇದೆ. ಜೊತೆಗೆ ಜನರು ಕೂಡ ನಮ್ಮೊಂದಿಗೆ ಯಾವುದೇ ಒಂದು ಸಹಕಾರವನ್ನು ಕೊಡ್ತಾ ಇಲ್ಲ. ಏನೇ ಸಮಸ್ಯೆ ಆದ್ರೂ ನಮ್ಮ ಗಮನಕ್ಕೆ ತರ್ತಾ ಇಲ್ಲ. ಜೊತೆಗೆ ನೀರಿನ ಒಂದು ತೆರಿಗೆಯನ್ನು ಕೂಡ ಸಕಾಲಕ್ಕೆ ಸರಿಯಾಗಿ ಪಾವತಿಸ್ತಾ ಇಲ್ಲ. ಹಾಗಾಗಿ ನಮಗೆ ಈ ವ್ಯವಸ್ಥೆಯನ್ನು ಸರಿಪಡಿಸಕ್ಕೆ ಆಗ್ತಾ ಇರಲಿಲ್ಲ. ಇದಕ್ಕೆ ನಾವು ತುಂಬಾ ಒಂದು ಗ್ರಾಮ ಸಭೆ, ವಾರ್ಡ್ ಸಭೆಗಳೆಲ್ಲ ಚರ್ಚೆ ಮಾಡಿ ನಮ್ಮ ಕೊಪ್ಪ ತಾಲೂಕಿನ ಕಾರ್ಯನಿರ್ವಹಣಾ ಅಧಿಕಾರಿಗಳಾದಂಥ ತಿಪ್ಪೇಶ್ ಅವರು ನಮಗೆ, ನೀವು ಈ ನೀರಿನ ನಿರ್ವಹಣೆಯನ್ನು ನೀವು ಆಯಾ ಗ್ರಾಮದಲ್ಲಿ ಒಂದು ನೀರು ನೈರ್ಮಲ್ಯ ಸಮಿತಿಯನ್ನು ಮಾಡಿ ಆ ಸಮಿತಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಸಂಪೂರ್ಣ ನಿರ್ವಹಣೆಯನ್ನು ನೀವು ಅವ್ರ ಮುಖಾಂತರ ಮಾಡಬೇಕು. ಅಲ್ಲಿ ಬಳಕೆದಾರರೇ ಆ ಸಮಿತಿಯಲ್ಲಿ ಇರೋದ್ರಿಂದ ಎಲ್ಲವೂ ಚೆನ್ನಾಗುತ್ತೆ ಅನ್ನುವಂಥ ಒಂದು ಮಾರ್ಗದರ್ಶನವನ್ನು ನೀಡಿದ್ರು. ಅವರ ಮಾರ್ಗದರ್ಶನಂತೆ ನಾವು ಕೂಡ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಈ ಬಗ್ಗೆ ಎಲ್ಲ ಸದಸ್ಯರೊಂದಿಗೆ ಚರ್ಚಿಸಿ ಮುಂದೆ ಉತ್ತಮವಾಗಿ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಆಯಾ ಎಲ್ಲ ಗ್ರಾಮದಲ್ಲೂ ಕೂಡ ಈ ಸಮಿತಿಯನ್ನು ಪ್ರಾರಂಭ ಮಾಡಿದ್ವಿ. ಓಕೆ, ಶಿವಕುಮಾರ್ ಅವರು ಈ ಒಂದು ಸಮಿತಿ ರಚನೆ ಮಾಡುವಾಗ ಇಲ್ಲಿವರೆಗೆ ಅವರು ಉಪಾಧ್ಯಕ್ಷರು ಹೇಗೆ ಅದನ್ನ ನಾವು ತಗೊಂಡೋದ್ವಿ ಅಂತ ಹೇಳ್ತಾ ಇದ್ರು. ಸೊ ಅವರು ಇದನ್ನ ನೀವು ಒಬ್ಬ ಅಧಿಕಾರಿಯಾಗಿ ಈ ವಿಷಯವನ್ನ ಹೇಗೆ ಆರಂಭ ಮಾಡಿದ್ರಿ ಪಂಚಾಯತಿನಲ್ಲಿ, ಮತ್ತೆ ಈ ಪ್ರಸ್ತುತ ಆ ಟೈಮಲ್ಲಿ ನಿಮ್ಮಲ್ಲಿ ಏನು ನೀರಿನ ಒಂದು ವ್ಯವಸ್ಥೆ ಯಾವ ರೀತಿ ಇತ್ತು? ಮೇಡಮ್, ನಾನು ಫಸ್ಟ್ ಟೈಮ್ PDO ಆಗಿ ಪಂಚಾಯತಿಗೆ ಹೋದಾಗ ನಮ್ಮ ಗ್ರಾಮದಲ್ಲಿ ತುಂಬಾ ಕುಡಿಯೋ ನೀರಿನ ಸಮಸ್ಯೆ ಇತ್ತು. ಈ ಸಮಸ್ಯೆಗಳಿಗೆ ಒಂದು ಶಾಶ್ವತವಾದಂಥ ಪರಿಹಾರ ಕೊಡಬೇಕು ಅನ್ನೋದು ಸಹ ನಾನು ಮನಸ್ಸಲ್ಲಿ ಇಟ್ಕೊಂಡೆ. ಆದರೆ ಅದನ್ನ ನಾನು ನಮ್ಮ ಗ್ರಾಮ ಪಂಚಾಯತಿ ಪ್ರತಿನಿಧಿಗಳೇನಿದ್ರು ಅವ್ರ ಜೊತೆ ಚರ್ಚಿಸಿ ಸಾಮಾನ್ಯ ಸಭೆನಲ್ಲೂ ಸಹ ವಿಷಯವನ್ನ ಮಂಡನೆ ಮಾಡಿದ್ವಿ. ಸಾಮಾನ್ಯ ಸಭೆಯಲ್ಲಿ ವಿಷಯ ಮಂಡನೆ ಮಾಡಿ, ಸೊ ನಮ್ಮಲ್ಲಿ ಏನು 5 ಕಂದಾಯ ಗ್ರಾಮಗಳಿದೆ, 5 ಗ್ರಾಮಗಳಿಗೂ ಉತ್ತಮವಾದಂತಹ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡ್ಕೊಂಡ್ವಿ. ಜೊತೆಗೆ ಗ್ರಾಮ ಪಂಚಾಯಿತಿಯ ಕಡ್ಡಾಯವಾದಂತಹ ಕರ್ತವ್ಯಗಳಲ್ಲಿ ಕುಡಿಯುವ ನೀರಿನ ಸರಬರಾಜು ಸಹ ಪ್ರಮುಖವಾದಂತಹ ವಿಷಯ ಆಗಿರೋದ್ರಿಂದ ನಾವು ಇದನ್ನ ಮೊದಲ ಆದ್ಯತೆಯಾಗಿ ತಗೊಂಡ್ವಿ.
ಮೊದಲ ಆದ್ಯತೆಯಾಗಿ ತಗೊಂಡು ಗ್ರಾಮ ಸಭೆನಲ್ಲಿ ಮೊದಲಿಗೆ 5 ಗ್ರಾಮಗಳಿಗೆ 5 ಸಮಿತಿಗಳನ್ನ ರಚನೆ ಮಾಡಿದ್ವಿ. ಸೊ 5 ಸಮಿತಿಗಳಲ್ಲಿ ನಾವು SC ST ಸದಸ್ಯರುಗಳಿಗೆ, ಮಹಿಳಾ ಪ್ರತಿನಿಧಿಗಳಿಗೆ ನಾವು ಆದ್ಯತೆಯನ್ನು ಕೊಟ್ವಿ. ಸೊ ಒಂದು ನಿಯಮಾನುಸಾರವಾಗಿ ವ್ಯವಸ್ಥಿತವಾದಂತ 5 ಗ್ರಾಮಗಳಿಗೆ 5 ಸಮಿತಿಗಳನ್ನ ನಾವು ರಚನೆ ಮಾಡಿದ್ವಿ. ಸೊ ಆ 5 ಸಮಿತಿಗಳನ್ನ ನಾನು ರಚನೆ ಮಾಡ್ಕೊಂಡಾದ್ಮೇಲೆ ನಮ್ಮ ಸಮಿತಿಯ ಒಂದು ಅಧ್ಯಕ್ಷರುಗಳೇನಿದ್ದಾರೆ, ಅಂದ್ರೆ ಆ ಸ್ಥಳೀಯ ಸದಸ್ಯರೇ ಆ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಆ ಸದಸ್ಯರ ಜೊತೆ ನಾನು ಡೈಲಿ ಕಮ್ಯುನಿಕೇಟ್ ಮಾಡಿಕೊಂಡು, ಸರ್ ಇಂಥ ದಿವಸ ಮೀಟಿಂಗ್ ಕರೆಯೋಣ, ಸೊ ಸದಸ್ಯರುಗಳನ್ನ ಸೇರಿಸೋಣ, ಮಾತಾಡೋಣ ಅಂತೇಳಿ ಬಿಗಿನಿಂಗ್ ಅಲ್ಲಿ ಅದೇ ಗ್ರಾಮದಲ್ಲಿ ನಾವು ಮೀಟಿಂಗ್ ನ ಮಾಡೋದಕ್ಕೆ ಶುರು ಮಾಡಿದ್ವಿ. ಸೊ ಆ ಮೀಟಿಂಗ್ ಮಾಡಿದಾಗ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಒಳ್ಳೆಯ ಪ್ರೋತ್ಸಾಹ ಸಿಕ್ತು ನಮಗೆ ಸಮಿತಿ ಸದಸ್ಯರುಗಳಿಂದ ಮತ್ತೆ ಗ್ರಾಮಸ್ಥರುಗಳಿಂದ. ಸೊ ಆ ಒಂದು ಸಹಕಾರವನ್ನ ಪಡ್ಕೊಂಡು ನಾವು ಅದನ್ನ ಪಾಸಿಟಿವ್ ಆಗಿ ನಾವು ತಗೊಂಡು ನಾವು ಹೆಜ್ಜೆ ಇಟ್ವಿ. ಒಂದು ಉಪನಿಯಮಗಳಂತ ಮಾಡ್ಕೊಂಡ್ವಿ ನಮ್ಮ ಪಂಚಾಯತಿನಲ್ಲಿ, ಸಂಪೂರ್ಣ 5 ಗ್ರಾಮಗಳಿಗೆ ಅನ್ವಯಿಸುವಂತೆ ಯಾವ ರೀತಿ ಅವರಿಗೆ ವೈಯಕ್ತಿಕವಾದಂತ ನಲ್ಲಿ ಸಂಪರ್ಕಗಳನ್ನು ಕೊಡಬೇಕಾದ್ರೆ ಏನ್ ನಿಯಮ, ಅವ್ರಿಗೆ ಎಷ್ಟು ಶುಲ್ಕ ತಗೋಬೇಕು, ಮತ್ತೆ ಪ್ರತಿ ತಿಂಗಳ ಶುಲ್ಕ ಎಷ್ಟು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ನಾವೊಂದು ಉಪವಿಧಿಗಳನ್ನ ಮಾಡಿಕೊಂಡು ಆ ವಿಧಿಗಳಿಗೆ ಅನುಗುಣವಾಗಿ ಸಾರ್ವಜನಿಕ ಪ್ರಕಟಣೆಯನ್ನು ಹೊರಡಿಸಿದ್ವಿ. ಈ ರೀತಿ ನಾವು ನಿಯಮಗಳನ್ನ ಮಾಡಿದ್ದೇವೆ. ಇದಕ್ಕೆ ಸಾರ್ವಜನಿಕರು ಈ ಒಂದು ನಿಯಮಗಳಿಗೆ ಅನುಗುಣವಾಗಿ ಕುಡಿಯೋ ನೀರಿನ ವ್ಯವಸ್ಥೆಯ ಯಶಸ್ಸಿಗೆ ತಾವೆಲ್ಲ ಸಹಕರಿಸಬೇಕು, ಮತ್ತೆ ಪ್ರತಿ ತಿಂಗಳು ಸಹ ನೀರಿನ ಕರವನ್ನ ನಮಗೆ ಪಾವತಿ ಮಾಡಬೇಕು ಅಂತೇಳಿ ಅವರಿಗೆ ಮನವೊಲಿಸಿ ಅವರಿಗೆ ತಿಳುವಳಿಕೆಯನ್ನು ಸಹ ಕೊಟ್ವಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಉತ್ತಮವಾದಂತಹ ವ್ಯವಸ್ಥೆ ಬಂತು. ಆದ್ರೆ ಇದು ಹೇಗೆ ಕೆಲಸ ಕಾರ್ಯ ಮಾಡ್ತಾ ಇದೆ, ಸಾರ್ವಜನಿಕರ ಅಭಿಪ್ರಾಯ ಏನಿದೆ ಅಂತ ಹೇಳಿ ತಿಳ್ಕೋಬೇಕು ಅಂತ ಹೇಳಿ ಒಂದ್ಸಲ ನಾವು ನಮ್ಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಸಮಿತಿ ಅಧ್ಯಕ್ಷರುಗಳೆಲ್ಲ ಸೇರಿ ಒಂದ್ಸಲ ಗ್ರಾಮಕ್ಕೆ ಭೇಟಿ ನೀಡಿದ್ವಿ. ನೋಡಿ ಭಾವಚಿತ್ರದಲ್ಲಿ ಕಾಣಿಸ್ತಾ ಇದೆ, ನಮ್ಮ ಆ ಸಮಿತಿ ಅಧ್ಯಕ್ಷರನ್ನೇ ಸಹ ಸಂಬಂಧಪಟ್ಟಂತ ಮನೆ ಮಾಲೀಕರ ಹತ್ರ ಕಂದಾಯ ವಸೂಲಿ ಮಾಡಬೇಕು ಅಂತ ಹೇಳಿ ಅವರನ್ನ ಮನವೊಲಿಸ್ತಾ ಇರುವಂತದ್ದು. ಆ ಕಮಿಟಿನಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದ್ದಾರೆ, ಸದಸ್ಯರುಗಳು ಇದ್ದಾರೆ. ನಾವು ಆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಕೆಲವೊಂದು ಗ್ರಾಮಸ್ಥರಿಂದ ಪಾಸಿಟಿವ್ ಅಭಿಪ್ರಾಯ ಬಂತು, ಕೆಲವೊಬ್ಬರಿಂದ ನೆಗೆಟಿವ್ ಬಂತು. ಯಾವ ರೀತಿ ಅಂತ ಅಂದ್ರೆ, ನಮಗೆ ನೀರೇ ಬರ್ತಾ ಇಲ್ಲ, ನಾವು ಯಾಕೆ ನೀರಿಗೆ ಒಂದು ಅಮೌಂಟ್ ಅನ್ನ ಕಟ್ಟಬೇಕು, ಸರ್ಕಾರದಿಂದ ಕೊಡ್ತಾ ಇರುವಂತಹ ಒಂದು ವ್ಯವಸ್ಥೆಗೆ ನಾವ್ಯಾಕೆ ಹಣ ಪಾವತಿ ಮಾಡಬೇಕು ಅನ್ನುವಂತ ಅಭಿಪ್ರಾಯನೂ ಬಂತು. ಅದನ್ನ ನಾವು ಸೀರಿಯಸ್ ಆಗಿ ತಗೊಂಡು ಆಮೇಲೆ ಇವರಿಗೆ, ಯಾಕಂದ್ರೆ ನಾವು ವ್ಯವಸ್ಥಿತವಾದಂತಹ ಕುಡಿಯೋ ನೀರನ್ನ ಸರಬರಾಜು ಮಾಡ್ತಾ ಇದ್ವಿ. ಕಮಿಟಿಗಳು ರಚನೆ ಆದ್ಮೇಲೆ ವ್ಯವಸ್ಥಿತವಾದಂತಹ ಕುಡಿಯೋ ನೀರು ಸರಬರಾಜು ಮಾಡಿದ್ರೂ ಸಹ ಕೆಲವೊಂದ್ಸಲ ನಾನು ಫೀಲ್ಡ್ ವಿಸಿಟ್ ಹೋದಾಗ ಕೆಲವರ ನಲ್ಲಿಗೆನೆ ಪೈಪ್ ಹಾಕಿ ಮನೆ ಮುಂದೆ ಇರೋ ಗಿಡಗಳಿಗೆ ಅಥವಾ ಹಿತ್ತಲಿಗಳಿಗೆ ಬಿಟ್ಕೊಂಡಿರುವಂತಹ ಉದಾಹರಣೆಗಳು ನಾನು ನೋಡಿದ್ದಿತ್ತು. ಸೊ ಇದನ್ನ ನಾವು ಸ್ಟಾಪ್ ಮಾಡಬೇಕು ಅಂತ ಹೇಳಿ ಏನ್ ಮಾಡಿದ್ವಿ, ಮೀಟರ್ನ ಅಳವಡಿಸಬೇಕು ಅನ್ನುವಂತಹ ಒಂದು ಸ್ಟೆಪ್ ತಗೊಂಡ್ವಿ. ಮೀಟರ್ನ ಅಳವಡಿಸಿದಾಗ ನೋಡಿ ಭಾವಚಿತ್ರದಲ್ಲೂ ಸಹ ಕಾಣಿಸ್ತಾ ಇದೆ, ನಾವು ಮೀಟರ್ನ ಅಳವಡಿಸಿರುವಂತದ್ದು. ಆ ಮೀಟರ್ನ ಅಳವಡಿಸಿ ಆ ಮೀಟರ್ ಅಲ್ಲಿ ಎಷ್ಟು ಲೀಟರ್ನ ಅವರು ನೀರು ಯೂಸ್ ಮಾಡ್ತಾರೆ ಅದರ ಆಧಾರದ ಮೇಲೆ ನಾವು ಶುಲ್ಕವನ್ನ ವಿಧಿಸಬೇಕು ಅಂತ ಹೇಳಿ ತೀರ್ಮಾನವನ್ನ ತಗೊಂಡ್ವಿ. ಹೌದಪ್ಪ, ಈ ತರ ತೀರ್ಮಾನಗಳೆಲ್ಲ ತಗೊಳ್ಳುವಾಗ ನೀವು ಈ ಸಮಸ್ಯೆಗಳನ್ನ ಗ್ರಾಮ ಸಭೆ ಮುಂದೆ ಇರ್ತಿದ್ರು ಅಥವಾ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ತಗೊಂಡು ನಂತರ ನೀರು ಮತ್ತು ನೈರ್ಮಲ್ಯ ಸಮಿತಿ ಸದಸ್ಯರ ಮುಖಾಂತರ ಸಮುದಾಯಕ್ಕೆ ತಿಳಿಸ್ತಾ ಇದ್ರ? ಈ ನೀರು ಮತ್ತೆ ಕುಡಿಯೋ ನೀರಿನ ಸಂಬಂಧಪಟ್ಟಂತ ಏನೇ ಸಮಸ್ಯೆಗಳು ಬಂದ್ರು ಸಹ ಗ್ರಾಮ ಸಭೆನಲ್ಲಿ ಅದನ್ನ ಮಂಡಿಸ್ತಾ ಇದ್ವಿ ಮೇಡಮ್. ಯಾಕಂದ್ರೆ ನಾವು ಪ್ರತಿ 6 ತಿಂಗಳಿಗೊಮ್ಮೆ ನಾವು ಗ್ರಾಮ ಸಭೆಯನ್ನ ಮಾಡ್ತಾ ಇದ್ವಿ. ಮತ್ತೆ ಸರ್ಕಾರದ ಇತ್ತೀಚಿನ ಸುತ್ತೋಲೆ ಪ್ರಕಾರ 3 ತಿಂಗಳಿಗೊಂದ್ಸಲ ಗ್ರಾಮ ಸಭೆ ಮಾಡಬೇಕು ಅಂತ ಬಂದಾಗ ಪ್ರತಿ ಗ್ರಾಮ ಸಭೆ, ವಾರ್ಡ್ ಸಭೆಗಳಲ್ಲಿ ನಾವು ಆ ವಿಷಯದ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸ್ತಾ ಇದ್ವಿ. ಮತ್ತೆ ಸಾಮಾನ್ಯ ಸಭೆನಲ್ಲೂ ಅದನ್ನ ಕೂಲಂಕುಷವಾಗಿ ಚರ್ಚಿಸಿ ಆ ಬಗ್ಗೆ ಸಾರ್ವಜನಿಕರಿಗೆ ಬೇಜಾರಾಗಬಾರ್ದು, ಅವ್ರಿಗೆ ನಮ್ಮ ಬಗ್ಗೆ ಪಾಸಿಟಿವ್ ಥಿಂಕ್ ಬರಬೇಕು ಅನ್ನೋದನ್ನ ಮುಖ್ಯವಾಗಿ ಉದ್ದೇಶ ಇಟ್ಕೊಂಡು ನಾವು ಅದನ್ನ ಚರ್ಚೆ ಮಾಡ್ತಾ ಇದ್ವಿ. ಸೊ ಆಮೇಲೆ ಈ ಯಾವಾಗ ನಾವು ಮೀಟರ್ನ ಅಳವಡಿಸಬೇಕು ಅನ್ನೋ ಸ್ಟೆಪ್ ತಗೊಂಡಾದ್ಮೇಲೆ ಕೆಲವು ಗ್ರಾಮಸ್ಥರುಗಳಿಂದ ಅಲ್ಲಿ ರಾಜಕೀಯನೂ ಸಹ ಎಂಟ್ರಿ ಆಗೋ ಸಾಧ್ಯತೆಗಳು ಬಂತು. ಕೆಲವೊಬ್ರು ನಮ್ಮ ಕಮಿಟಿ ಅಧ್ಯಕ್ಷರು ಮತ್ತೆ ಸದಸ್ಯರುಗಳು ಯಾವುದೋ ಪಕ್ಷಕ್ಕೆ ಸೇರಿರ್ತಾರೆ, ಅದಕ್ಕೆ ವಿರೋಧವಾಗಿರುವಂತವ್ರು ಏನ್ ಮಾಡಿದ್ರು, ಬೇರೆ ಯಾವ ಪಂಚಾಯತಿಲೂ ಸಹ ಮೀಟರ್ ಅಳವಡಿಸ್ತಾ ಇಲ್ಲ, ಈ ಪಂಚಾಯತಿನಲ್ಲಿ ಯಾಕೆ ಈ ತರ ಸ್ಟೆಪ್ ತಗೊಳ್ತಾ ಇದ್ದಾರೆ, ಯಾರನ್ನು ಸಹ ದುಡ್ಡು ಕಟ್ಟಬೇಡಿ ಅನ್ನೋ ತರಕ್ಕೂ ಮುಂದಾದ್ರು. ಸೊ ಅವಾಗ ನಾವು ಅದನ್ನ ಏನ್ ಮಾಡಿದ್ವಿ, ನಾವು ಸೀರಿಯಸ್ ಆಗಿ ತಗೊಂಡ್ವಿ. ಸೊ ಯಾರ ರೀತಿ ನಮಗೆ ಅಬ್ಜೆಕ್ಟ್ ಮಾಡ್ತಾರೋ ಒಂದ್ಸಲ ನೇರವಾಗಿ ಹೋಗಿ ಅವರನ್ನ ಮನವೊಲಿಸಿದ್ವಿ. ಹಿಂಗೆಲ್ಲ ನಾವು ಇದು ನಿಮ್ಮೊಬ್ಬರಿಗೆಲ್ಲ ಮಾಡ್ತಾ ಇರೋದು ಇಡೀ ಗ್ರಾಮ ಪಂಚಾಯತಿಯಲ್ಲಿ ವಾಸವಾಗಿರುವಂತಹ ಎಲ್ಲರಿಗೂ ಅನ್ವಯಿಸ್ತಾ ಇದೆ ಇದು. ಹಾಗಾಗಿ ತಮ್ಮ ಸಹಕಾರ ನಮಗೆ ತುಂಬಾ ಮುಖ್ಯವಾಗಿದೆ, ಸಹಕಾರ ಕೊಡಿ ಅಂತೇಳಿ. ಆದ್ರೂ ಸಹ ಕೆಲವರು ಅದಕ್ಕೆ ಸಹಕಾರ ಕೊಟ್ಟಿಲ್ಲ. ಸಹಕಾರ ಕೊಟ್ಟಿಲ್ಲದೆ ಏನ್ ಮಾಡಿದ್ವಿ, ನಾವು ಅದನ್ನ ನೀರು ಮತ್ತು ನೈರ್ಮಲ್ಯ ಸಮಿತಿ ಸಭೆಯಲ್ಲಿ ಒಂದು ರೆಸೊಲ್ಯೂಷನ್ ಮಾಡಿದ್ವಿ. ಯಾರು ನಮಗೆ ನಿಗದಿತವಾದಂತಹ ಶುಲ್ಕವನ್ನ ಪಾವತಿಸಿ ಒಂದು ವ್ಯವಸ್ಥಿತವಾದಂತಹ ನೀರಿನ ಸಂಪರ್ಕವನ್ನ ಪಡ್ಕೊಂಡಿಲ್ಲ ಅಂತ ಅಂದ್ರೆ ಅವರಿಗೆ ನಮ್ಮ ಏನ್ ಬೈಲಾ ಮಾಡ್ಕೊಂಡಿದೀವಿ ಆ ಕಾನೂನು ಪ್ರಕಾರವಾಗಿ ಅವರಿಗೆ ಮನೆಗೆ ನಲ್ಲಿನ ಸಂಪರ್ಕವನ್ನು ಡಿಸ್ಕನೆಕ್ಟ್ ಮಾಡೋದಕ್ಕೆ ಕ್ರಮ ತಗೋಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ಅವರಿಗೆ 15 ದಿವಸಗಳ ಕಾಲಾವಕಾಶ ಕೊಟ್ಟು ಸಂಬಂಧಪಟ್ಟಂತ ಮನೆ ಮಾಲೀಕರಿಗೆ ನೋಟಿಸ್
ಮಾಡಿದ್ವಿ. ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಅಂತ ಹೇಳಿ. ಯಾಕಂದ್ರೆ ನಾವು ಸುಮಾರು ಒಂದು 8-9 ವರ್ಷಗಳ ಹಿಂದೆನೆ ಸಹ ಕೆಲವೊಂದು ಕುಟುಂಬಗಳು ಪಂಚಾಯಿತಿಯಿಂದ ಅನುಮತಿ ಪಡ್ಕೊಂಡು ಸಂಪರ್ಕ ತಗೊಂಡಿದ್ವು. ಆದ್ರೆ ಅದನ್ನ ನಾವು ರೆಗ್ಯುಲೇಟ್ ಮಾಡಬೇಕು ಅಂತ ಹೇಳಿ ನಾವು ಅದನ್ನ ಶುಲ್ಕ 500 ರೂಪಾಯಿ ಅಂತ ಹಿಂದೆ ಕಟ್ಟಿದ್ರು, ಅದನ್ನ ನಾವು 1,500 ಅಂತ ಮಾಡಿದ್ವಿ. ಯಾಕಂದ್ರೆ ಅವರು ಮೀಟರ್ ಅಳವಡಿಸ್ಕೋಬೇಕಾಗಿತ್ತು. ಆ ಮೀಟರ್ ಫೀಸು 850 900 ರೂಪಾಯಿ ಫಿಕ್ಸ್ ಮಾಡಿಕೊಂಡು ಆ ಮೀಟರ್ ಫೀಸು ಅಂತ ಹೇಳಿ ನಾವು ಅದನ್ನ ತಗೊಳಕ್ ಮುಂದಾದಾಗ ಅದಕ್ಕೆ ಕಟ್ಟೋದಕ್ಕೆ ಕೆಲವರು ಅಬ್ಜೆಕ್ಟ್ ಮಾಡಿದಾಗ ಅದನ್ನ ನಾವು ಡಿಸ್ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿ ತೀರ್ಮಾನ ತಗೊಂಡ್ವಿ. ಒಂದು ವೆಂಕಟೇಶ್ ಅವರೇ, ಈ ತರ ಡಿಸಿಷನ್ ತಗೊಂಡಾಗ, ನಿರ್ಧಾರ ತಗೊಂಡಾಗ ಡಿಸ್ಕನೆಕ್ಟ್ ಮಾಡ್ತೀವಿ, ನೀರಿನ ಸಂಪರ್ಕವನ್ನ ಕಡಿತಗೊಳಿಸ್ತೀವಿ ಅನ್ನೋ ಒಂದು ನಿರ್ಧಾರ ತಗೊಂಡಾಗ ಸಮುದಾಯದಲ್ಲಿ ಯಾವ ರೀತಿ ಅಭಿಪ್ರಾಯ ವ್ಯಕ್ತ ಆಯ್ತು? ಸಮುದಾಯದಲ್ಲಿ ನಮ್ಗೆ ಕಾಲಾವಕಾಶ ಬೇಕು ಅಂತಾನೂ ಕೇಳಿದ್ರು ಮೇಡಮ್. ಇನ್ ಕೆಲವರು ನಾವು ಯಾಕೆ ಕಟ್ಟಬೇಕು, ಯಾವ ಪಂಚಾಯತಿಲೂ ಈ ಕಟ್ಟುವಂತ ವ್ಯವಸ್ಥೆ ಇಲ್ಲ, ನೀವು ಏನೋ ಬೇರೆ ಏನೋ ಒಂದು ಪಂಚಾಯತಿ ಸಮಿತಿಗೆ ಹಣ ಮಾಡ್ಲಿಕ್ಕೆ ನೀವು ಈ ತರ ಮಾಡ್ತಾ ಇದೀರಿ ಅಂತ ತಪ್ಪು ತಿಳುವಳಿಕೆ ಇರ್ತಕ್ಕಂಥ ಕೆಲವು ಜನಗಳು ಆ ರೀತಿ ಕೂಡ ಅಭಿಪ್ರಾಯ ಪಟ್ಟರು. ಹೇಗೆ ಮನೆ ಹೋಲಿಸಿದ್ರಿ? ಮತ್ತೆ ನಾವು ಪ್ರತಿ ಮನೆಗೂ ಕೂಡ ಭೇಟಿ ಮಾಡಿ ಅವರಿಗೆ ಒಂದು ಏನು 90% ಜನ ಇದ್ದಾರೆ, ನಮ್ಮ ಒಂದು ನಾವು ಏನು ಯೋಚನೆ ಮಾಡಿ ಅವರಿಗೆ ಮನವೊಲಿಸಿದ್ವೋ ಅದಕ್ಕೆ ಅವರು ಸಹಕಾರವನ್ನು ಕೊಟ್ಟರು. ಇನ್ನು ಉಳಿದಂತ ಜನಕ್ಕೆ ನಾವು ಒಂದು ಕಠಿಣವಾದ ಕ್ರಮವನ್ನು ತಗೊಳ್ಬೇಕು, ಅವರಿಗೆ ಒಂದು ನೋಟಿಸ್ ಅನ್ನು ಜಾರಿ ಮಾಡಿ ಅವರಿಗೆ ನೀರಿನ ಸಂಪರ್ಕವನ್ನು ಕಡಿತಗೊಳಿಸಬೇಕು ಅನ್ನೋ ಒಂದು ತೀರ್ಮಾನವನ್ನು ತಗೊಂಡ್ವಿ. ಆ ನೋಟಿಸ್ ಹೋದ ನಂತರ ಒಂದು ನಮಗೆ ಒಂದು 10% ಜನ ಹಣವನ್ನು ಕಟ್ಟಿ ಮೀಟರ್ನ ಅಳವಡಿಸ್ಕೊಂಡ್ರು. ಇನ್ನೂ ಒಂದು 15% ಜನ ಇದ್ದಾರೆ ಮೇಡಮ್. ಅವರು ನಮ್ಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ನಾವು ಕಟ್ತೀವಿ, ಆ ಸಂಪರ್ಕವನ್ನು ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ, ಸಹಕಾರವನ್ನು ತೋರಿಸ್ತಾ ಇದ್ದಾರೆ. ಯಾವುದೇ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ ಈಗ ಮೇಡಮ್. ಬಹುಶಃ ಕ್ರಮೇಣ ನೀವು ಈ ರೀತಿ ಇಷ್ಟು ಒಂದು ಹಂತಗಳನ್ನ ತಗೊಂಡಿದ್ರಿಂದ ಇದನ್ನ ವಿರೋಧ ಮಾಡೋರ ಸಂಖ್ಯೆ ಕ್ರಮೇಣ ಕಡಿಮೆ ಆಗ್ತಾ ಬಂದಿದೆ ಅಂತ ಒಂದು ಹೇಳ್ಬೋದು. ಓಕೆ, ನೆಕ್ಸ್ಟ್ ತಾವು ಮೀಟರ್ ಅಳವಡಿಸುವಂತ ಪ್ರಯತ್ನ ಮಾಡಿದ್ರಿ. ನಂತರ ಇದನ್ನ ಮೀಟರ್ ನೋಡುವಂತ ಜವಾಬ್ದಾರಿ, ಆ ಮೀಟರ್ಗೆ ಅನುಗುಣವಾಗಿ ಇದನ್ನ ಹಣ ಕಲೆಕ್ಟ್ ಮಾಡುವಂತ ಜವಾಬ್ದಾರಿ, ಇದನ್ನ ಹೇಗೆ ನೀವು ನಿರ್ವಹಣೆ ಮಾಡಿದ್ರಿ? ಮೇಡಮ್, ಬಿಗಿನಿಂಗ್ ಅಲ್ಲಿ ಮೀಟರ್ ಅಳವಡಿಸಿದಾಗ ಸ್ಥಳೀಯ ವಾಟರ್ ಮ್ಯಾನ್ ಇರ್ತಾರೆ, ಆ ವಾಟರ್ ಮ್ಯಾನ್ಗೆ ಜವಾಬ್ದಾರಿ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಅಂದ್ರೆ ಕೆಲವರು ಅಕ್ಷರಸ್ಥರು ಇರ್ತಾರೆ, ಕೆಲವರು ಅನಕ್ಷರಸ್ಥರು ಇರ್ತಾರೆ. ಸೊ ನಾವೇನ್ ಮಾಡಿದ್ವಿ, ಅದನ್ನ ಬಿಗಿನಿಂಗ್ ಒಂದು ತಿಂಗಳು ಅದನ್ನ ಟೆಸ್ಟ್ ಮಾಡಬೇಕು ಅಂತ ಹೇಳಿ ಜವಾಬ್ದಾರಿ ಕೊಟ್ವಿ ವಾಟರ್ ಮ್ಯಾನ್ಸ್ಗೆ. ಆದ್ರೆ ಅವ್ರ ಕೈಲಿ ರೀಡಿಂಗ್ ಬರೆದು ನಿಯಮಿತವಾಗಿ ನೀರಿನ ಕರ ವಸೂಲಾತಿ ಮಾಡಿ ಬ್ಯಾಂಕಿಗೆ ಜಮಾ ಮಾಡುವಂತಹ ಲಕ್ಷಣ ಕಂಡು ಬರಲಿಲ್ಲ. ಸೊ ಅದನ್ನ ನಾವೇನ್ ಮಾಡಿದ್ವಿ, ಸೀರಿಯಸ್ ಆಗಿ ತಗೊಂಡು ಸಾಮಾನ್ಯ ಸಭೆಯಲ್ಲಿ ಒಂದು ಚರ್ಚೆ ಮಾಡಿ ಈ ನೀರು ನೈರ್ಮಲ್ಯ ಸಮಿತಿಗಳ ನಿರ್ವಹಣೆಗೋಸ್ಕರನೇ ಒಬ್ಬರನ್ನ ನೇಮಕ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವೇನ್ ಮಾಡಿದ್ವಿ, ಒಂದು ನೀರು ಮತ್ತು ನೈರ್ಮಲ್ಯ ಸಮಿತಿ ಸಂಯೋಜಕರು ಅನ್ನುವಂತಹ ಹುದ್ದೆಯನ್ನ ನಾವೇನೇ ಅದನ್ನ ಸೃಷ್ಟಿಸಿಕೊಂಡು ಅವರಿಗೆ ಆ ಕಮಿಟಿಯಿಂದನೇ ವೇತನವನ್ನ ಪಾವತಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಒಂದು ಅದಕ್ಕೆ ಲೇಡಿನೇ ಹಾಕ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಯಾಕೆ ಮಹಿಳೆಯರಿಗೆ ನಾವು ಆದ್ಯತೆ ಕೊಟ್ವಿ ಅಂತ ಅಂದ್ರೆ, ಈ ಪುರುಷ ವ್ಯಕ್ತಿ ಹೋಗಿ ಮನೆ ಮುಂದೆ ಏನೋ ಟ್ಯಾಕ್ಸ್ ನ ಕೇಳಕ್ ಹೋದಾಗ ಕೆಲವರು ಗ್ರಾಮದಲ್ಲಿ ತುಂಬಾ ಅವರಿಗೆ ಸರಿಯಾಗಿ ಸ್ಪಂದಿಸದೇ ಇರುವಂತದ್ದು, ಸಹಕಾರ ಕೊಡದೇ ಇರುವಂತದ್ದು, ಮತ್ತೆ ಒಂದು ಗೌರವಯುತವಾಗಿ ಮಾತಾಡುವಂತಹ ಲಕ್ಷಣಗಳು ಸಹ ಕಂಡು ಬರ್ತಾ ಇರಲಿಲ್ಲ. ಅದಕ್ಕೆ ಒಬ್ಬ ಮಹಿಳೆ ಆದ್ರೆ ಯಾರು ಅಷ್ಟು ಸುಲಭವಾಗಿ ಮಾತಾಡೋದಕ್ಕಾಗಲ್ಲ, ಮತ್ತೆ ಹೋದ ಮೇಲೆ ಒಂದು ಗೌರವಯುತವಾಗಿ ಅವ್ರಿಗೆ ಕಟ್ತಾರೆ ಅಂತ ಹೇಳಿ ನಾವು ಭಾವಿಸ್ಕೊಂಡು ಮಹಿಳಾ ಅಭ್ಯರ್ಥಿಯನ್ನೇ ನಾವು ಆಯ್ಕೆ ಮಾಡ್ಕೊಂಡ್ವಿ, ನೀರು ಮತ್ತು ನೈರ್ಮಲ್ಯ ಸಮಿತಿ ಸಂಯೋಜಕರು ಅಂತ ಹೇಳಿ ಆಯ್ಕೆ ಮಾಡ್ಕೊಂಡಾದ್ಮೇಲೆ ಅವರಿಗೆ ಏನು ಪ್ರತಿ ತಿಂಗಳು 25ರಿಂದ 30ನೇ ತಾರೀಕು ಒಳಗಡೆ ಎಲ್ಲಿ ನಾವು ಮೀಟರ್ ಅಳವಡಿಸಿದೀವಿ ಆ ಮೀಟರ್ನ ಹೋಗಿ ರೀಡಿಂಗ್ ಬರೀಬೇಕು. ಆ ರೀಡಿಂಗ್ ಬರ್ಕೊಂಡು ಆ ರೀಡಿಂಗ್ ಅಲ್ಲಿ ಮೀಟರ್ ರೀಡಿಂಗ್ ನ ಫಿಕ್ಸ್ ಮಾಡುವಾಗ ನಾವೇ ನಿಯಮ ಮಾಡಿದ್ವಿ ಅಂತಂದ್ರೆ 10,000 ಲೀಟರ್ ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ 10,000 ಲೀಟರ್ನ ಫಿಕ್ಸ್ ಮಾಡಿದ್ವಿ. 10,000 ಲೀಟರ್ ವರೆಗೂ 50 ರೂಪಾಯಿ ಶುಲ್ಕನ ನಿಗದಿ ಮಾಡಿದ್ವಿ. 10,000ಕ್ಕಿಂತ ಹೆಚ್ಚಿಗೆ ನೀರು ಬಳಸಿದ್ರೆ ಪ್ರತಿ 1,000 ಲೀಟರ್ಗೆ 10 ರೂಪಾಯಿ ತರ ಹೆಚ್ಚುವರಿ ಶುಲ್ಕವನ್ನ ವಿಧಿಸಬೇಕು ಅಂತ ಹೇಳಿ ಸಹ ತೀರ್ಮಾನ ಮಾಡ್ಕೊಂಡು. ಯಾವ ಆಧಾರದ ಮೇರೆಗೆ ಈ 10 ರೂಪಾಯಿ ಅಂತ ನೀವು ತೀರ್ಮಾನ ಮಾಡಿದ್ರಿ? ಏನಾದ್ರು ಅದಕ್ಕೊಂದು ಬೇಸ್ ಇದೆಯಾ ಅಂತ? ಮೇಡಮ್, ಬೇಸ್ ಅಂದ್ರೆ ಅಲ್ಲಿಯ ಒಂದು ಜನರ ಜೀವನ ಮಟ್ಟ, ಅಲ್ಲಿಯ ಒಂದು ಜನರ ಜೀವನ ಮಟ್ಟವನ್ನ ಆಧರಿಸಿ ಮತ್ತೆ ಬೇರೆ ಪಂಚಾಯಿತಿಗಳಲ್ಲಿ ಯಾವ ರೀತಿ ಶುಲ್ಕವನ್ನ ವಿಧಿಸಿದ್ದಾರೆ. ಯಾಕಂದ್ರೆ ಬೇರೆ ಪಂಚಾಯಿತಿನಲ್ಲಿ ತುಂಬಾ ಕಡಿಮೆ ಇದ್ದು ನಮ್ಮಲ್ಲಿ ಅತಿ ಹೆಚ್ಚಾದಾಗ ಸಾರ್ವಜನಿಕರಿಂದ ವಿರೋಧ ವ್ಯಕ್ತವಾಗ್ತದೆ ಅಂತ ಹೇಳಿ ನಾವು ಅದನ್ನ ತಿಳ್ಕೊಂಡು ಬೇರೆ ಪಂಚಾಯಿತಿಗಳಲ್ಲಿ ಮಾಡಿರುವಂತಹ ವಿವರಣೆಗಳೆಲ್ಲ ತಗೊಂಡು ಒಂದು ಸರಿ ಸಮಾನವಾಗಿ ಒಂದು ಆವರೇಜ್ ರೀತಿಯಲ್ಲಿ ಶುಲ್ಕನ ನಿಗದಿ ಮಾಡಿದ್ವಿ ಮೇಡಮ್. ಯಾಕಂದ್ರೆ ಅತಿ ಹೆಚ್ಚಾಗಿ ಕಾಣಿಸಬಾರದು ಸಾರ್ವಜನಿಕರಿಗೆ, ಅದು ಬರ್ಡನ್ ಆಗಬಾರದು ಅಂತ ಹೇಳಿ ಆ ಶುಲ್ಕವನ್ನ ನಿಗದಿ ಮಾಡಿ ನೀರು ನೈರ್ಮಲ್ಯ ಸಮಿತಿ ಸಂಯೋಜಕರಿಗೆ ಜವಾಬ್ದಾರಿಯನ್ನ ಕೊಟ್ವಿ. ಈಗ ಆಕೆ ಪ್ರತಿ ತಿಂಗಳು 25ರಿಂದ 30ನೇ ತಾರೀಕು ಒಳಗಡೆ ರೀಡಿಂಗ್ ನ ಎಂಟ್ರಿ ಮಾಡ್ತಾಳೆ. ಆ ರೀಡಿಂಗ್ ಬುಕ್ ಸಹ ನಾವು ನಿರ್ವಹಣೆ ಮಾಡ್ತಾ ಇದ್ದೇವೆ. ಯಾವ ರೀತಿ ಪ್ರತಿ ದಿವಸ ಆಯಾ ವಾಟರ್ ಮ್ಯಾನ್ಸ್ ಗಳಿಗೆ ಕೊಟ್ಟು ಆ ರೀಡಿಂಗ್ ನಾವು ಪ್ರತಿ ತಿಂಗಳು ಸಹ ಎಂಟ್ರಿ ಮಾಡಿಕೊಂಡು ಅದನ್ನ ಮೆಸ್ಕಾಂನವರು ನಮಗೆ ಪ್ರತಿ ತಿಂಗಳು ಬಿಲ್ ಕಳಿಸ್ತಾರೆ.
ಆ ಬಿಲ್ ಅನ್ನ ಮತ್ತೆ ನಮ್ಮ ರೀಡಿಂಗ್ ಎರಡಕ್ಕೂ ಮ್ಯಾಚ್ ಮಾಡ್ತೀವಿ. ಆ ಎರಡು ಬಿಲ್ ನಲ್ಲಿ ವ್ಯತ್ಯಾಸ ಏನಾದ್ರು ಕಂಡು ಬಂದ್ರೆ ಸಂಬಂಧಪಟ್ಟಂತ AEE ಅವರಿಗೆ ಮಾತಾಡಿ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಉದಾಹರಣೆಗೆ ಇತ್ತೀಚೆಗೆ ನಮಗೊಂದು ಆಗಿದ್ದೇನೆಂದ್ರೆ ನಮ್ಮಲ್ಲಿ KRP 287 ಅಂತ ಹೇಳಿ ಒಂದು ವಾಟರ್ ಶೆಡ್ ಏಪ್ರಿಲ್ ನಲ್ಲಿ ನಾವು ಅದನ್ನ ಸ್ಥಗಿತಗೊಳಿಸಿದ್ವಿ. ಆ ಏಪ್ರಿಲ್ ನಲ್ಲಿ ಸ್ಥಗಿತಗೊಳಿಸಿದೀವಿ. ನಮ್ಮಲ್ಲಿ ಮಳೆಗಾಲ ಬಂದಾಗ ತುಂಗಾ ನದಿ ಪಕ್ಕದಲ್ಲಿ ಒಂದು ವಾಟರ್ ಶೆಡ್ ಇದೆ. ಆ ವಾಟರ್ ಶೆಡ್ ಪಕ್ಕದಲ್ಲಿ ಅದನ್ನ ಮೋಟರ್ನ ಹೆತ್ತು ಸ್ಥಗಿತಗೊಳಿಸಿದ್ವಿ. ಆದ್ರೆ ಏಪ್ರಿಲ್ ಇಂದ ಹಿಡಿದು ಟಿಲ್ ಡೇಟ್ ವರೆಗೂ ಬಿಲ್ ಕೊಡ್ತಾನೆ ಬಂದ್ರು. ನಮ್ಮ ಪ್ರತಿ ತಿಂಗಳು ಪಂಚಾಯತಿ ಬಿಲ್ 8,000 ರಿಂದ 10,000 ಅವರೇಜ್ ಬರ್ತಾ ಇತ್ತು. ಆದ್ರೆ ಒಂದ್ ತಿಂಗಳಲ್ಲಿ 18,000 ಬಂತು. ನನಗದು ಡೌಟ್ ಆಗಿ ಆ ಬಿಲ್ ಅನ್ನ ಕೂತ್ಕೊಂಡು ಪರಿಶೀಲಿಸಿದಾಗ ಎಲ್ಲಿ ಇದು ಹೆಚ್ಚುವರಿ ಆಗಿದೆ ಅಂತ ಹೇಳಿ ಆ ಒಂದು ವಾಟರ್ ಶೆಡ್ ಅಲ್ಲಿ ಅವರು ಯಾವುದೇ ಒಂದು ನಿಯಮ ಇಲ್ಲದೇನೆ ಅಬ್ನಾರ್ಮಲ್ ಆಗಿ ಬಿಲ್ ಅನ್ನ ಫಿಕ್ಸ್ ಮಾಡಿರುವಂತದ್ದು ಕಂಡು ಬಂತು ನಮಗೆ. ಅವಾಗ ಅದನ್ನ ನಾನು AEE ಅವ್ರಿಗೆ ಇಮಿಡಿಯೇಟ್ಲಿ ಫೋನ್ ಮಾಡಿ ಮಾತಾಡಿ ಆ ಸಂಬಂಧಪಟ್ಟಂತ ಕೇಸ್ ವರ್ಕರ್ ಜೊತೆ ಮಾತಾಡಿದಾಗ ಅಲ್ಲಿ ಏನಂದ್ರೆ ಪ್ರತಿ ತಿಂಗಳು ಒಂದೊಂದು 1,000 ಯೂನಿಟ್ಸ್ 1,000 ಯೂನಿಟ್ಸ್ ನ ಅವರು ಯಾರು ಫೀಲ್ಡ್ ಅಲ್ಲಿ ಕೆಲಸ ಮಾಡುವಂತವ್ರು ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಆದ್ರೆ ನಾನು ಹೋಗಿ ಮಾತಾಡಿ AEE ಅವ್ರ ಹತ್ರ ಕೂತ್ಕೊಂಡು ಅವರೇನು ಎಕ್ಸಾಕ್ಟ್ ರಿಪೋರ್ಟ್ ಏನಿದೆ ಮೀಟರ್ದು ಅದನ್ನ ಕೊಡಿ ನೋಡೋಣ, ಅವಾಗ ಪರಿಶೀಲಿಸೋಣ ಅಂತ ಹೇಳಿದ್ರು. ಆ ಎಕ್ಸಾಕ್ಟ್ ರಿಪೋರ್ಟ್ ನಾವು ತಗೊಳ್ಳೋದಕ್ಕೆ ನಾನು ಸಹ ನಮ್ಮ ವಾಟರ್ ಮ್ಯಾನ್ ಜೊತೆ ಹೋಗಿ ಸ್ಥಳ ಪರಿಶೀಲಿಸಿದೆ. ಆದ್ರೆ ಆ ಮೀಟರ್ ನೋಡಿದ್ರೆ ಆ ರೀಡಿಂಗೇ ಕಾಣಿಸ್ತಾ ಇಲ್ಲ ಮೀಟರ್ ಅಲ್ಲಿ. ಆದ್ರೆ ಆ ರೀಡಿಂಗೇ ಕಾಣಿಸ್ದೆ ನೀವು ಯಾವ ರೀತಿ ಮೀಟರ್ ರೀಡಿಂಗ್ ನ ಬರೆದಿದ್ದೇನೆ ಅಂತ ಹೇಳಿ ಡೌಟ್ ಆಗಿ ಕೊನೆಗೆ 5 ತಿಂಗಳಲ್ಲಿ 5,000 ಯೂನಿಟ್ಸ್, ಯಾಕಂದ್ರೆ ಮೊನ್ನೆ ಅದನ್ನ ನಮ್ಮ ಮೆಸ್ಕಾಂ ಇಲಾಖೆಯಿಂದ ಬಂದು ರಿಪೋರ್ಟ್ ಮಾಡ್ಕೊಂಡು ಹೋಗಿದ್ದಾರೆ. 5,000 ಯೂನಿಟ್ಸ್ ನ ಹೆಚ್ಚುವರಿಯಾಗಿ ಅವರು ನಮೂದಿಸಿರುವಂತದ್ದು ನಮಗೆ ಕಂಡು ಬಂತು. ಅವಾಗ ಏನು ಆ ವಾಟರ್ ಶೆಡ್ ಸುಮಾರು ಒಂದೊಂದು ತಿಂಗಳಿಗೆ 4,000 5,000 ಬಿಲ್ ಅನ್ನ ಕೊಡ್ತಾ ಇದ್ರು ಅವರು. ಯಾಕಂದ್ರೆ ಪರ್ ಯೂನಿಟ್ ₹3 ₹4 ಚಿಲ್ಲರೆ ಇದೆ. ಅದು ಸುಮಾರು 5 ತಿಂಗಳಿಗೆ ನಿಯರ್ಲಿ ₹20,000 ದುಡ್ಡನ್ನ ಇವತ್ತು ಝೀರೋ ಬ್ಯಾಲೆನ್ಸ್ ಮಾಡಿ ನಮಗೆ ವಾಪಸ್ ತಗೊಂಡಿದ್ದೀವಿ. ಬಹಳ ಒಳ್ಳೆ ಅದೊಂದು ನಮಗೆ ಇದೊಂದು ತುಂಬಾ ಹೆಲ್ಪ್ ಆಗಿದೆ. ನಾನು ವೆಂಕಟೇಶ್ ಅವರು ಕೇಳೋಣ ಅಂತಿದ್ದೆ. PDO ಅವರು ಹೇಳ್ತಾ ಇರೋ ನೋಡಿದ್ರೆ ಅಟ್ಲೀಸ್ಟ್ ನಿಮಗೂ ಮತ್ತೆ ಒಂದು ಮೆಸ್ಕಾಂಗೆ ಇರುವಂತ ಸಂಬಂಧ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಚೆನ್ನಾಗಿದೆ ಮೇಡಮ್. ನಮ್ಮ ಕಾರ್ಯನಿರ್ವಹಣಾ ಅಧಿಕಾರಿಗಳು ಏನಿದ್ದಾರೆ ಅವರ ಶ್ರಮ ತುಂಬಾ ಇದೆ ಮೇಡಮ್. ಯಾಕಂದ್ರೆ ನಾವು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕು. ನಮ್ದು ಯಾವುದೇ ಸಮಸ್ಯೆಗಳನ್ನ ಅವರ ಗಮನಕ್ಕೆ ತಂದ್ರೆ ಅವ್ರು ಇಮಿಡಿಯೇಟ್ಲಿ ಸಂಬಂಧಪಟ್ಟಂತ AEE ಅವ್ರಿಗೆ ಮಾತಾಡಿ ಆ ಕೇಸ್ನ ಆ ಸಮಸ್ಯೆನ ಬಗೆಹರಿಸೋದಕ್ಕೆ ನಮಗೆ ಪ್ರಯತ್ನ ಮಾಡ್ತಾರೆ. ಜೊತೆಗೆ ಪ್ರತಿ ತಿಂಗಳು ನಮಗೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ತುಂಬಾ ಉತ್ತಮವಾಗಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ. ಜೊತೆಗೆ ಈ ಫಸ್ಟ್ ಏನ್ ಮಾಡ್ತಾ ಇತ್ತು, ನಾವು ಬಿಗಿನಿಂಗ್ ಅಲ್ಲಿ PDO ಹೋದಾಗ ಮೆಸ್ಕಾಂ ಇಂದ, ಯಾಕಂದ್ರೆ ಅದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಮೇಡಮ್. ಆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅಲ್ಲಿ ನಮ್ಗೆ ಗೊತ್ತಾಗೋಕೆ ಇರ್ತಾ ಇರಲಿಲ್ಲ ಯಾವ ರೀತಿ ಇವರು ಯೂನಿಟ್ಸ್ ನ ಫಿಕ್ಸ್ ಮಾಡ್ತಾರೆ, ಕನ್ಸಂಪ್ಷನ್ ಮಾಡ್ತಾರೆ ಅಂತ ಹೇಳಿ. ಆಮೇಲೆ ನಮ್ಮ EO ಸಾಹೇಬ್ರು ಏನ್ ಮಾಡಿದ್ರು, ಪ್ರತಿಯೊಂದು ವಾಟರ್ KRP ನಂಬರ್ಗೂ ಎಷ್ಟು ಯೂನಿಟ್ಸ್ ಓಡಿದೆ, ಯಾವ ಡೇಟಲ್ಲಿ ಬಿಲ್ ಮಾಡಿದಾರೆ ಅನ್ನೋ ಡೀಟೇಲ್ಸ್ ಪ್ರಕಾರವಾಗಿ ಪಂಚಾಯತಿಗಳಿಗೆ ಬಿಲ್ ಕೊಡಬೇಕು ಅಂತ ಹೇಳಿ ಮಾಡಿದ್ದಾರೆ. 22 ಪಂಚಾಯತಿಗೂ ಸೇಮ್ ಅದೇ ರೀತಿನೇ ಬಿಲ್ ನ ವಿಧಿಸ್ತಾ ಇದ್ದಾರೆ. ಆದ್ರೆ ಇವತ್ತು ನಮ್ಮ ಪಂಚಾಯತಿನಲ್ಲಿ ಆ ನೀರು ಮತ್ತು ನೈರ್ಮಲ್ಯ ಸಮಿತಿ ಸಂಯೋಜಕರನ್ನ ನಾವೇನ್ ನೇಮಕ ಮಾಡ್ಕೊಂಡ್ವಿ, ಆ ನೇಮಕ ಮಾಡ್ಕೊಂಡು ವಾಟರ್ ಮ್ಯಾನ್ ಡೈಲಿ ಮೀಟರ್ ರೀಡಿಂಗ್ ಬರೆಯೋದ್ರಿಂದ ನಮ್ಗೆ ಇದೊಂದು ಹೆಲ್ಪ್ಫುಲ್ ಆಯ್ತು. ಈಗ ಹೋಲ್ಡಿಂಗ್ ಸಿಕ್ಕಿದೆ, ಅದೊಂದು ನಮಗೆ ಸಂತೋಷ ಆಗುತ್ತೆ ಹೇಳ್ಕೋಬೇಕಂದ್ರೆ. ಇದೊಂದು ಹೋಲ್ಡಿಂಗ್ ಸಿಕ್ಕಿ ಇವತ್ತು ನೀರು ಮತ್ತು ನೈರ್ಮಲ್ಯ ಸಮಿತಿಗಳು. ನಿಮ್ಮ ಸಂಯೋಜಕರಿಗೆ ನಿಯಮಿತವಾಗಿ ವೇತನ ಪಾವತಿ ಮಾಡುವಷ್ಟು ನಿಮ್ಗೆ ಆದಾಯ ಸಮಿತಿಯಿಂದ ಬರ್ತಾ ಇದೆ, ಅದೆಲ್ಲ ಏನು ಸಮಸ್ಯೆ ಆಗಿಲ್ವಾ ಮೇಡಮ್? ಆದಾಯ ಬರ್ತಾ ಇದೆ ಕಮಿಟಿನಲ್ಲಿ. ಆದ್ರೆ ನಾವು ಹಾಕಿ ಏನ್ ಮಾಡಿದೀವಿ, ಸ್ಟಾರ್ಟಿಂಗ್ ನೇಮಕ ಮಾಡ್ಕೊಂಡಾಗ ಏನ್ ತೀರ್ಮಾನ ಮಾಡಿದ್ವಿ ಅಂದ್ರೆ, ಪ್ರತಿ ಕಮಿಟಿಯಿಂದನೂ ಪ್ರತಿ ತಿಂಗಳಿಗೆ ₹500 ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಅಂದ್ರೆ 5 ಕಮಿಟಿ ಇತ್ತು. ಸೊ ₹2,500 ಅಂದ್ರೆ ಆಕೆ ವಸೂಲಿ ಚೆನ್ನಾಗಿ ಮಾಡ್ಬೇಕು. ಚೆನ್ನಾಗಿ ವಸೂಲಿ 10,000ಕ್ಕಿಂತ ಹೆಚ್ಚಿಗೆ ವಸೂಲಿ ಮಾಡಿದ್ರೆ ಒಂದು ತಿಂಗಳಲ್ಲಿ ಆಕೆಗೆ 10% ಕೊಡಬೇಕು ಅಂತ ಹೇಳಿ ಸಹ ತೀರ್ಮಾನ ಮಾಡ್ಕೊಂಡು, ಇನ್ಸೆಂಟಿವ್ ತರ. ಆದ್ರೆ ಆಕೆಗೂ ಸಹ ಯಾಕಂದ್ರೆ ಕೆಲಸದ ಬಗ್ಗೆ ಬೇಜಾರು ಬರಬಾರ್ದು ಅಂತ ಹೇಳಿ ನಾವು ಬಿಗಿನಿಂಗ್ ಅಲ್ಲಿ ಏನ್ ಮಾಡಿದ್ವಿ, ಒಂದೊಂದು ಕಮಿಟಿಯಿಂದ ₹500 ಚೆಕ್ ಬರೆದು ಆಕೆಗೆ 5, ಯಾಕಂದ್ರೆ ಒಂದು ಚೆಕ್ಗೆ 3 ಜನ ಸೈನ್ ಮಾಡ್ಬೇಕು. ಅದು ನೀರು ನೈರ್ಮಲ್ಯ ಸಮಿತಿ ಅಧ್ಯಕ್ಷರು, PDO ಮತ್ತೆ ಖಜಾಂಚಿ. ಆ 5 ಚೆಕ್ ಅಲ್ಲಿ ನಮ್ದು 15 ಜನ ಸಿಗ್ನೇಚರ್ ಮಾಡೋಷ್ಟೊತ್ತಿಗೆ ನೆಕ್ಸ್ಟ್ ಮಂತ್ ಬಂದ್ಬಿಟ್ಟಿರುತ್ತೆ. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ಪ್ರತಿಯೊಂದು ಕಮಿಟಿನಲ್ಲಿ ಈ ತಿಂಗಳು ಒಂದು ಕಮಿಟಿನಲ್ಲಿ ₹2,500 ಪೇಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಇನ್ನೊಂದು ಕಮಿಟಿಯಿಂದ ಪೇಮೆಂಟ್ ಮಾಡೋ ತರ ಒಂದು ರೊಟೇಷನ್ ಸಿಸ್ಟಮ್ ಮಾಡ್ಕೊಂಡಿದೀವಿ. ಸೊ ಈಗ ಆಕೆ ತುಂಬಾ ಇಂಟ್ರೆಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹೆಂಗ್ ಸಾಧ್ಯ ಆಯ್ತು ಅಂತ ಅನ್ಸುತ್ತೆ ಶಿವಕುಮಾರ್, ನಿಮ್ಗೆ ಮತ್ತೆ ಗ್ರಾಮ ಪಂಚಾಯತಿಗೂ ನೀರು ಮತ್ತು ನಿರ್ವಹಣಾ ಸಮಿತಿಗಳಿಗೂ ಒಂದು ಉತ್ತಮ ಸಮನ್ವಯ ಇದ್ದಿದ್ರಿಂದ ಈ ರೀತಿಯ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಸಾಧ್ಯ ಆಯ್ತು. ಖಂಡಿತ ಮೇಡಮ್. ಬಟ್ ಒಂದು ಅಭಿಪ್ರಾಯ ಹೇಳ್ಬೇಕಂದ್ರೆ ಮೇಡಮ್, ಗ್ರಾಮ ಪಂಚಾಯತಿ ಯಶಸ್ಸು ನಿಂತಿರುವಂತದ್ದೇ ಗ್ರಾಮ ಪಂಚಾಯತಿ ಪ್ರತಿನಿಧಿಗಳು ಮತ್ತೆ ಅಧಿಕಾರಿ ವರ್ಗದವರ ನಡುವೆ ಸೌಹಾರ್ದ ಮನೋಭಾವ ಇದ್ದಾಗ ಮಾತ್ರ. ಈಗ ನಾನು ಯಾಕೆ ಇದನ್ನ ಮಾಡ್ಬೇಕು ಅನ್ನೋ ಪ್ರಶ್ನೆ ಬಂದಾಗ, ಈಗ ಸಾಮಾನ್ಯವಾಗಿ ನನ್ನ ಅನುಭವದಲ್ಲಿ ಜನಪ್ರತಿನಿಧಿಗಳು ಅವರದೇ ಆದಂತಹ ಕರ್ತವ್ಯದಲ್ಲಿ ನಿರತರಾಗಿರ್ತಾರೆ.
ಆದ್ರೆ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೂ ಇದೇ ಕೆಲಸದಲ್ಲಿ ಇರ್ತೀವಿ. ಆದ್ರೆ ಅವ್ರಿಗೆ ಮಾರ್ಗದರ್ಶನ ಮಾಡಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ನಮ್ಮ ಟ್ರ್ಯಾಕ್ ಎಳ್ಕೊಂಡ್ಬರುವಂತದ್ದು ನಾವು ನಮ್ಮ ಪ್ರಯತ್ನ ಮಾಡ್ಬೇಕಾಗ್ತದೆ. ಅದರಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರೆ ನಮ್ಮ ಸದಸ್ಯರುಗಳು ಖಂಡಿತ ಅವರು ಅದಕ್ಕೆ ನೆಗ್ಲೆಕ್ಟ್ ಮಾಡೋದಿಲ್ಲ. ನಮ್ಮಲ್ಲಿರೋ ಸದಸ್ಯರುಗಳು ತುಂಬಾ ಉತ್ತಮವಾಗಿ ನಮಗೆ ಕೋಆಪರೇಷನ್ ಕೊಡ್ತಾ ಇದ್ದಾರೆ ಮೇಡಮ್. ವೆಂಕಟೇಶ್ ಅವ್ರಿಗೆ ಒಂದು ಪ್ರಶ್ನೆ, ಏನು ನೀವು ನೀರನ್ನು ಕೊಡ್ತಾ ಇದ್ರ ಅದನ್ನೇನಾದ್ರು ಪರೀಕ್ಷೆಗೆ ಮಾಡಿಸುವಂತ ಒಂದು ವಿಧಾನ ಏನಾದ್ರು ಪಂಚಾಯತಿಯಿಂದ ಅಳವಡಿಸ್ಕೊಂಡಿದ್ರ? ಮಾಡಿದೀವಿ. ಯಾವ ರೀತಿ ಮಾಡ್ಕೊಂಡಿದ್ರಿ? ನಾವು ಅದಕ್ಕೆ ನಮ್ಮ ಗ್ರಾಮ ಪಂಚಾಯತಿಗೆ ಏನು ನೀರಿನ ಪರೀಕ್ಷೆಯನ್ನು ಮಾಡ್ತಾರೋ ನಾವು ಎಲ್ಲ ನೀರಿನ ಸ್ಥಾವರಗಳಿಂದ ನೀರನ್ನು ತರಿಸಿ ನಮ್ಮ ಪಂಚಾಯತಿಯಲ್ಲಿ ನಾವು ಪರಿಣಿತರನ್ನು ಕರೆಸಿ ಅಲ್ಲೇ ಒಂದು ಪರೀಕ್ಷೆ ಮಾಡುವಂತ ಒಂದು ಸಿಸ್ಟಮ್ ಅನ್ನು ಇಟ್ಕೊಂಡಿದ್ದೀವಿ. ಪಂಚಾಯತಿಗೆ ಬಂದು ಮಾಡ್ತಿರೋದು ಅದನ್ನ ಪರೀಕ್ಷೆ ಮಾಡ್ತಾ ಇದ್ರೆ ಅದು ಹೇಗೆ ಬರ್ತಾ ಇತ್ತು? ರಿಪೋರ್ಟ್ ಚೆನ್ನಾಗಿ ಬರ್ತಾ ಇದೆ? ಅದ್ರ ಏನಾದ್ರು ಕ್ವಾಲಿಟಿ ಬಗ್ಗೆ, ಗುಣಮಟ್ಟದ ಬಗ್ಗೆ ಏನಾದ್ರು ಸರಿಗಿರಲಿಲ್ಲ ಅಂದ್ರೆ ಅದನ್ನ ಉತ್ತಮಪಡಿಸಕ್ಕೆ ಏನಾದ್ರು ಕ್ರಮ ತಗೋತಾ ಇದ್ರ? ನಮ್ಮಲ್ಲಿ ಅಂತದೇನು ಬಂದಿಲ್ಲ ಮೇಡಮ್. ಕ್ವಾಲಿಟಿ ಬಗ್ಗೆ ಚೆನ್ನಾಗಿದೆ ಅಂತಾನೆ ಬರ್ತಾ ಇದೆ. ಎಲ್ಲ ನಮ್ಮ ನೀರಿನ ಸ್ಥಾವರಗಳ ನೀರನ್ನು ನಾವು ಪರೀಕ್ಷೆ ಮಾಡಿದಾಗ ಯಾವುದು ನಮಗೆ ಕ್ವಾಲಿಟಿ ಎಲ್ಲದೂ ಚೆನ್ನಾಗೇ ಬಂದಿದೆ, ಬಿಟ್ರೆ ಏನೋ ಮಿಸ್ಟೇಕ್ ಬಂದಿಲ್ಲ. ಓಕೆ, ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತಪ್ಪ ನೀರು ಮತ್ತು ನೈರ್ಮಲ್ಯ ಸಮಿತಿಯವರು ಅವರ ಒಳಗೇನೆ ಹೇಗೆ ಕಾರ್ಯನಿರ್ವಹಣೆ ಮಾಡ್ತಿದ್ರು? ಅವರಲ್ಲಿ ಒಳಗಡೆ ಗೊಂದಲ ಇರೋದು ಅಥವಾ ಏಕೆಂದ್ರೆ ಒಂದು ಪಂಚಾಯತಿಯವರು ಯಾಕೆ ಎದುರ್ತಾರೆ ನೀರು ಮತ್ತು ನೈರ್ಮಲ್ಯ ಸಮಿತಿಯವರಿಗೆ ಫುಲ್ ಜವಾಬ್ದಾರಿ ಕೊಡಕ್ಕೆ ಅಂತ ನಾನು ಬೇರೆ ಕಡೆ ಕೇಳ್ಪಟ್ಟಿದ್ದು. ಅವರೇ ಸಂಪೂರ್ಣವಾಗಿ ಹಣ ವ್ಯವಹಾರ ಮಾಡೋದ್ರಿಂದ ಎಲ್ಲೋ ಒಂದ್ ಕಡೆ ಪಂಚಾಯತಿಗೆ ಅವರು ಉತ್ತರದಾಯಿತ್ವ ಹೊಂದಿರಲ್ಲ, ಅವ್ರದೇ ಕಂಟ್ರೋಲ್ ಇಟ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಭಯದಿಂದ ಸುಮಾರು ಜನ ಪಂಚಾಯತಿಗಳು ಈ ಸಮಿತಿಗಳಿಗೆ ಈ ಫೈನಾನ್ಷಿಯಲ್ ಪವರ್ ನ ಹ್ಯಾಂಡ್ ಓವರ್ ಮಾಡಕ್ಕೆ ಎದುರ್ಕೊಳ್ತಾರೆ. ಅದು ನಿಮ್ಮ ಅನುಭವದಲ್ಲಿ ಏನ್ ಅನಿಸ್ತು ನಿಮಗೆ? ಇವ್ರು ಹೇಗೆ ನಿರ್ವಹಣೆ ಮಾಡ್ತಿದ್ದಾರೆ, ಅದನ್ನ ಸಿಸ್ಟಮ್ಯಾಟಿಕ್ ಆಗಿದೆ ಅಂತ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಮೇಡಮ್, ಅದು ನೀವು ಕೇಳಿದ ಉತ್ತಮವಾದ ಪ್ರಶ್ನೆನೆ. ಯಾಕಂದ್ರೆ ಹಣಕಾಸಿನ ವಿಚಾರ ಬಂದಾಗ ಅಲ್ಲಿ ಪ್ರಾಮಾಣಿಕತೆ ಅನ್ನೋದು ತುಂಬಾ ಮುಖ್ಯ ಆಗ್ತದೆ. ಅಲ್ಲಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿನೂ ಸಹ ಅದಕ್ಕೆ ಡ್ರಾಯಿಂಗ್ ಆಫೀಸರ್ ಆಗಿರೋದ್ರಿಂದ ಅವರು ಒಂದು ಪ್ರಾಮಾಣಿಕವಾಗಿ ಒಂದು ಸ್ಟ್ರಿಕ್ಟ್ ಆಗಿದ್ರೆ ಅದು ಯಾವುದೇ ದುರುಪಯೋಗ ಆಗೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ನಮ್ಮ ಸದಸ್ಯರು ಮತ್ತೆ ಆ ಸ್ಥಳೀಯ ಏನು ಸಮಿತಿ ಗ್ರಾಮಸ್ಥರು ಸದಸ್ಯರಾಗಿರ್ತಾರೆ ಅವರಿಗೆ ಒಳ್ಳೆ ರೀತಿಯಲ್ಲಿ ಅವರಿಗೆ ಮನವೊಲಿಸಿ ಅವರಿಗೆ ಅದರ ಅರ್ಥವನ್ನ ಅವರಿಗೆ ಈಗ ಚೆಕ್ ಪವರ್ ಕೊಟ್ಟಿದ್ದೀವಿ, ಅದರ ಒಂದು ಮಹತ್ವ ಏನು ಅನ್ನೋದನ್ನ ಅವರಿಗೆ ತಿಳಿಸಿದಾಗ ಅವರು ಆ ರೀತಿ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಲ್ಲ ಮೇಡಮ್. ನನ್ನ ಅನಿಸಿಕೆ. ಮತ್ತೆ ನೀವು ಸಮಿತಿನಲ್ಲಿ ಬಜೆಟ್ ಅಂತ ತಯಾರು ಮಾಡ್ತಾ ಇದ್ರ? ಪ್ರತಿ ವರ್ಷ ನಾವು ಬಜೆಟ್ ಮಾಡ್ತೀವಿ ಮೇಡಮ್. ಹೇಗೆ ಮಾಡ್ತಾ ಇದ್ದೀವಿ? ಪ್ರತಿಯೊಂದು ಕಮಿಟಿನಲ್ಲೂ ಸಹ ನಾವು ಬಜೆಟ್ ಮಂಡನೆ ಮಾಡ್ತೀವಿ. ಪ್ರತಿ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಅದಕ್ಕೆ ನಾವು ಕ್ರಮ ತಗೊಂಡ್ಬಿಡ್ತೀವಿ. ಮುಂದಿನ ವರ್ಷದ ಆದಾಯ ಮತ್ತೆ ವೆಚ್ಚದ ವಿವರವನ್ನ ನಾವು ಆ ಕಮಿಟಿನಲ್ಲಿ ಹೇಗೆ ಯಾವ್ಯಾವ ಮೂಲಗಳಿಂದ ಆದಾಯ ಬರುತ್ತೆ, ಯಾವುದಕ್ಕೋಸ್ಕರ ವೆಚ್ಚ ಮಾಡಬೇಕು ಅಂತ ಹೇಳಿ ನಾವು ಅದನ್ನ ಒಂದು ಮೀಟಿಂಗ್ ಅದೇ ನೀರು ನೈರ್ಮಲ್ಯ ಸಮಿತಿನಲ್ಲೇನೆ ಚರ್ಚೆ ಮಾಡಿ ತೀರ್ಮಾನವನ್ನ ಮಾಡಿಕೊಂಡು ಆ ಒಂದು ಪ್ರತ್ಯೇಕವಾದಂತಹ ಬಜೆಟ್ ಅಂತಾನೆ ಮಾಡಿ ಅದನ್ನ ಸಂಬಂಧಪಟ್ಟಂತ ಸಾಮಾನ್ಯ ಸಭೆಗೂ ಸಹ ನಾವು ಕಳಿಸಿ ಅಲ್ಲಿಂದ ಅನುಮೋದನೆ ಪಡ್ಕೊಳ್ತೀವಿ. ಆ ಬಜೆಟ್ಗೆ ಅನುಗುಣವಾಗಿ ನಾವು ಕಾರ್ಯ ಮಾಡ್ತಾ ಹೋಗ್ತೀವಿ. ಈಗ ಈ ತರ ಒಂದು ಕ್ರಮ ತಗೊಂಡಿದ್ರಿಂದ ಆದಾಯ ಎಷ್ಟಿದೆ, ಖರ್ಚು ಎಷ್ಟಿದೆ ಅಂತ ಗೊತ್ತಾಗ್ತಿತ್ತು. ಸೊ ದುರಸ್ತಿ ಏನಾದ್ರು ಬಂದಾಗ್ಲೂ ಕೂಡ ನಿಮ್ಗೆ ಬಂದಿರೋ ಆದಾಯದೊಳಗಡೆ ಆ ದುರಸ್ತಿನೂ ಕೂಡ ಮಾಡಿಸೋಕೆ ಒಂದು ಪ್ರಯತ್ನ ಮಾಡ್ಕೊಳ್ತಾ ಇದ್ರಿ? ಖಂಡಿತ ಮೇಡಮ್. ನಮ್ಮದೇನೇ ಕಮಿಟಿನಲ್ಲಿ ಕುಡಿಯೋ ನೀರಿನ ಪೈಪ್ಲೈನ್ ದುರಸ್ತಿ ಆಗ್ಬಹುದು, ಮತ್ತೆ ಇತರೆ ವೆಚ್ಚಗಳಾಗ್ಬೋದು, ಆಡಳಿತಾತ್ಮಕ ವೆಚ್ಚ ಆಗ್ಬೋದು, ಯಾವುದೇ ಸಮಿತಿಗೆ ಸಂಬಂಧಪಟ್ಟಂತ ವೆಚ್ಚಗಳು ಆ ಕಮಿಟಿಯಿಂದನೇ ಡ್ರಾ ಮಾಡ್ತೀವಿ ನಾವು. ಮತ್ತೆ ನಮಗೆ ಇನ್ನು ಹೆಚ್ಚುವರಿಯ ಈಗ ವಿಶೇಷ ಏನಂದ್ರೆ ನಮಗೆ ಗ್ರಾಮ ಪಂಚಾಯತಿಗೂ ಸಹ ಕುಡಿಯೋ ನೀರಿನ ನಿರ್ವಹಣೆಗೆ ಅಂತ ಹೇಳಿ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಪಂಚಾಯತಿನಲ್ಲಿ ಸುಮಾರು 2 ಲಕ್ಷ ರೂಪಾಯಿ ಹಣ ನಾವು ಖರ್ಚೇ ಮಾಡಿಲ್ಲ. ಕಮಿಟಿ ಅಮೌಂಟ್ ಕಮಿಟಿನಲ್ಲಿ ಯಾವಾಗ ಅಕೌಂಟ್ ಓಪನ್ ಮಾಡಿ ಅಲ್ಲಿ ವಸೂಲಿ ಮಾಡೋ ಅಮೌಂಟ್ ಅಲ್ಲಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ. ಈಗ ನಮ್ಮ ಗ್ರಾಮ ಪಂಚಾಯತಿಲಿರೋ ಅಮೌಂಟ್ ಹಾಗೆ ಉಳ್ಕೊಂಡಿದೆ. ಅದು ನಮಗೆ ಸಂತೋಷ ಅಂತ ತಿಳ್ಕೊಳ್ಬಹುದೇನೋ? ಈಗ ಸಂಪನ್ಮೂಲ ನಿಮ್ಗೆ ಬೇರೆ ಈಗ ಉಳ್ಕೊಳ್ತು ಅಂತ ತಿಳ್ಕೊಳ್ಬಹುದು. ಯಾಕಂದ್ರೆ ಲಾಸ್ಟ್ ಸಾಮಾನ್ಯ ಸಭೆಯಲ್ಲಿ ನಾವು ಚರ್ಚೆ ಮಾಡಿದಾಗ ನಮ್ಮ ಎಲ್ಲ ಸದಸ್ಯರುಗಳು ಅಮೌಂಟ್ ನ ಅದು 2 ಲಕ್ಷ ರೂಪಾಯಿ ಅಕೌಂಟ್ ಇದೆ ಫಸ್ಟ್ ಟೈಮ್ ಆ ರೀತಿ ಕುಡಿಯೋ ನೀರು ಮತ್ತೆ ಕೊಳವೆ ನೀರು ಸರಬರಾಜು ನಿರ್ವಹಣೆ ಖಾತೆನಲ್ಲಿ ಅಷ್ಟು ಅಮೌಂಟ್ ನಮ್ಮ ಪಂಚಾಯತಿನಲ್ಲಿ ಇರುವಂತದ್ದು. ಬೇರೆ ಕಮಿಟಿ ಅಕೌಂಟ್ ಹೋದ್ರು ಸಹ ಅಲ್ಲೂ ಸಫಿಶಿಯಂಟ್ ಅಮೌಂಟ್ ಇದೆ ನಮಗೆ. ಕೆಲವೊಂದು ಕಮಿಟಿನಲ್ಲಿ ಸುಮಾರು 60-70 ಸಾವಿರ ಅಮೌಂಟ್ ಇದೆ ಸ್ಟಿಲ್. ಅದೊಂದು ಚೆನ್ನಾಗಿದೆ, ಒಳ್ಳೆ ಕೊಡ್ತಾ ಇದ್ದೀರಾ. ಈ ಸಾಮಾನ್ಯವಾಗಿ ಈ ಒಂದು ಸಮಿತಿ ಸಭೆಗಳನ್ನೆಲ್ಲ ಅವರ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ, ಅವರ ಗ್ರಾಮ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಮಾಡ್ತಾರ ಅಥವಾ ನಿಮ್ ಪಂಚಾಯತಿಗೆ ಬಂದ್ ಮಾಡ್ತಾರ? ಸಮಿತಿಗಳೆಲ್ಲ ಗ್ರಾಮದಲ್ಲೇನೆ ಮಾಡ್ತೀವಿ ಮೇಡಮ್. ಈಗ ನಾವು 13ನೇ ಹಣಕಾಸಿನಲ್ಲಿ ನಾವಿದಕ್ಕೆ ಒಂದು ಶಾಶ್ವತವಾದಂತ ರೂಪರೇಷೆ ಕೊಡಬೇಕು ಅಂತ ಹೇಳಿ ನೋಡಿ ಭಾವಚಿತ್ರದಲ್ಲಿ ಕಾಣಿಸ್ತಾ ಇದೆ ಮೇಡಮ್. ಅಲ್ಲಿ ನಮಗೆ ಅದು ಬೊಮ್ಲಾಪುರ ಗ್ರಾಮ ಅಂತ ಹೇಳಿ ನಮ್ಮ ಈ ಅಧ್ಯಕ್ಷರ ಕಮಿಟಿಗೆ ಅಲ್ಲಿ ಪ್ರತ್ಯೇಕವಾದಂತ ಕಚೇರಿ ಇದೆ. ಆದ್ರೆ ಕೆಲವೊಂದು ದಿವಸ ಜನ ಹೆಚ್ಚಿಗೆ ಬಂದಂತ ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ಪಕ್ಕದಲ್ಲೇ
ಶಾಲೆ ಇದೆ, ಆ ಶಾಲೆನಲ್ಲೇ ನಾವು ಮೀಟಿಂಗ್ ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೆ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ಬರಬಾರದು ಅಂತ ಹೇಳಿ 13ನೇ ಹಣಕಾಸಲ್ಲಿ ನಾವು ಪ್ರತಿಯೊಂದು ಗ್ರಾಮದಲ್ಲೂ ಸಹ ನೀರು ಮತ್ತು ನೈರ್ಮಲ್ಯ ಸಮಿತಿ ಕಟ್ಟಡನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅದನ್ನ ಈಗ ಆಲ್ರೆಡಿ ಕ್ರಿಯಾ ಯೋಜನೆ ಇಟ್ಕೊಂಡಿದೀವಿ. ಇನ್ನು ವಿತಿನ್ 4-5 ಮಂತ್ಸ್ ಅಲ್ಲಿ ನಾವು ಬಿಲ್ಡಿಂಗ್ ನ ಕನ್ಸ್ಟ್ರಕ್ಟ್ ಮಾಡಿ ಅದಕ್ಕೆ ಆದಂತ ಸೆಪರೇಟ್ ಬಿಲ್ಡಿಂಗ್ ಮಾಡೋದಕ್ಕೆ ಕ್ರಮ ತಗೊಂಡಿದ್ದೀವಿ. ಪ್ರತಿ ಗ್ರಾಮದ ಹೆಡ್ ಕ್ವಾರ್ಟರ್ಸ್ ಅಲ್ಲೂ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಹೌದು ಮೇಡಮ್, 3 ಲಕ್ಷ ರೂಪಾಯಿ ಅದಕ್ಕೆ ನಾವು ನಿಗದಿ ಮಾಡಿದೀವಿ. ನೆಕ್ಸ್ಟ್ ತಾವು ಈ ಒಂದು ಸಮಿತಿಗಳು ವ್ಯವಸ್ಥಿತವಾಗಿ ಕೆಲಸ ಮಾಡೋದಕ್ಕೆ ಏನಾದ್ರು ದಾಖಲಾತಿಗಳು, ಯಾವ ರೀತಿ ದಾಖಲಾತಿಗಳು ಇಟ್ಕೊಂಡಿದ್ದೀರಾ ಮತ್ತೆ ಅದನ್ನ ಯಾರು ನಿರ್ವಹಣೆ ಮಾಡ್ತಾರೆ, ಬರೆಯೋರೆಲ್ಲ ಯಾರು? ಅದು ಮುಖ್ಯವಾದ ಪ್ರಶ್ನೆ ಮೇಡಮ್. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಕಮಿಟಿ ಪ್ರಾರಂಭ ಮಾಡಿದಾಗ ಎಲ್ಲಾರು ಮೀಟಿಂಗ್ ಬರ್ತಾರೆ, ಸದಸ್ಯರುಗಳು ಬರ್ತಾರೆ, ಖಜಾಂಚಿ ಬರ್ತಾರೆ, ಮತ್ತೆ ಎಲ್ಲ ಚರ್ಚೆನಲ್ಲಿ ಭಾಗವಹಿಸ್ತಾರೆ, ಎಲ್ಲ ಸಜೆಷನ್ಸ್ ಕೊಡ್ತಾರೆ, ತೀರ್ಮಾನಗಳು ಮಾಡ್ತೀವಿ. ಆದ್ರೆ ಅದನ್ನ ದಾಖಲಾತಿ ಮಾಡುವಂತದ್ದು ಮತ್ತೆ ಹಣ ವಸೂಲಿ ಮಾಡಿದ್ಮೇಲೆ ಅದನ್ನ ನಿಯಮಿತವಾಗಿ ಬ್ಯಾಂಕ್ ಜಮಾ ಮಾಡುವಂತದ್ದು, ಈ ಸಮಸ್ಯೆ ನಮ್ಗೆ ದೊಡ್ಡ ಸಮಸ್ಯೆಯಾಗಿ ಪರಿಗಣಿಸ್ಬಿಡ್ತು. ಎಸ್ಪೆಷಲಿ ನನಗದು ಬಾರಿ ಇದಾಯ್ತು. ಎಷ್ಟೇ ಮೀಟಿಂಗ್ಸ್ ಗಳು ಮಾಡಿದ್ರು ರೆಸೊಲ್ಯೂಷನ್ ಬರೆಯೋದು, ಮತ್ತೆ ಎವ್ರಿ ಡೇ ದಿನವಹಿ ವಸೂಲಾತಿ ಪುಸ್ತಕವನ್ನ ಎಂಟ್ರಿ ಮಾಡುವಂತದ್ದು, ರೀಡಿಂಗ್ ಬರೆಯೋದು, ಇವೆಲ್ಲ ಇದಾದಾಗ ಏನಾಯ್ತು, ಇದು ನಮ್ಮ ನೀರು ನೈರ್ಮಲ್ಯ ಸಮಿತಿ ಸಂಯೋಜಕರನ್ನ ನೇಮಕ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಕಾರಣ ನಮ್ಗೆ. ಯಾಕಂದ್ರೆ ಅದಕ್ಕೆ ಅಂತ ಹೇಳಿ ಒಬ್ಬ ಹುದ್ದೆ ಇದ್ರೆ, ಒಬ್ರು ವ್ಯಕ್ತಿ ಇದ್ದಾಗ ಏನ್ ಮಾಡ್ತಾರೆ, ಅವ್ರು ಬೇರೆ ಯಾವುದೇ ಕೆಲಸ ಇರಲ್ಲ, ವ್ಯವಸ್ಥಿತವಾಗಿ ಅದನ್ನ ನಿರ್ವಹಣೆ ಮಾಡಬಹುದು ಅಂತ ಹೇಳಿ ಆಗ ತೀರ್ಮಾನ ಮಾಡ್ಕೊಂಡಾಗ ಯಾವ್ಯಾವ ಪುಸ್ತಕಗಳನ್ನ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ನಾವು ಅದನ್ನ ಕೂಲಂಕುಷವಾಗಿ ಪರಿಶೀಲಿಸಿದಾಗ ನಮ್ಮಲ್ಲಿ ಇವಾಗ ಹಲವಾರು ದಾಖಲೆಗಳನ್ನ ನಿರ್ವಹಿಸಿದ್ದೇವೆ ಮೇಡಮ್. ಪ್ರತಿ ಕಮಿಟಿನಲ್ಲೂ ನಿರ್ವಹಣೆ ಮಾಡಿದೀವಿ. ಅದು ನಗದು ಪುಸ್ತಕ, ದಿನವಹಿ ವಸೂಲಾತಿ ಪುಸ್ತಕ, ಸಭಾ ನಡವಳಿ ಪುಸ್ತಕ, ಹಾಜರಾತಿ ಪುಸ್ತಕ, ತೆರಿಗೆ ಸಂಗ್ರಹಣೆ ಪುಸ್ತಕ, ಮತ್ತೆ ಡಿಸಿಬಿ ಪುಸ್ತಕ. ಡಿಸಿಬಿ ಪುಸ್ತಕ ಅಂತ ಅಂದ್ರೆ ಎಷ್ಟು ಅಮೌಂಟ್ ಬಂದಿದೆ, ಏನಕ್ಕೋಸ್ಕರ ಖರ್ಚು ಮಾಡಿದೀವಿ, ಆ ಖರ್ಚು ಮಾಡಿರೋದಕ್ಕೆ ಸಂಬಂಧಪಟ್ಟಂತ ಫೈಲ್ಸ್ಗಳು ಅದನ್ನೆಲ್ಲ ಇಟ್ಕೊಂಡಿದೀವಿ. ಬ್ಯಾಂಕ್ ಪಾಸ್ ಪುಸ್ತಕ ಇಟ್ಕೊಂಡಿದೀವಿ. ಮತ್ತೆ ಪಂಪ್ ಲಾಕ್ ಪುಸ್ತಕ ಅಂತ ಹೇಳಿ ಅಂದ್ರೆ ಮೀಟರ್ ರೀಡಿಂಗ್ ರಿಜಿಸ್ಟರ್. ಪ್ರತಿಯೊಂದು ಕಮಿಟಿನಲ್ಲೂ ಸಹ ಎವ್ರಿ ಡೇ ಆ ವಾಟರ್ ಮ್ಯಾನ್ ಏನ್ ರೀಡಿಂಗ್ ಬರೀತಾರೆ ಆ ರೀಡಿಂಗ್ ರಿಜಿಸ್ಟರ್ ಸಹ ನಾವು ಇಟ್ಕೊಂಡಿದ್ದೇವೆ. ಮತ್ತೆ ನಮ್ಮ ಆ ಕಮಿಟಿ ವ್ಯಾಪ್ತಿನಲ್ಲಿ ಎಷ್ಟು ಮನೆ ಸಾರ್ವಜನಿಕ ನಲ್ಲಿಯಿಂದ ನೀರನ್ನ ಬಳಸ್ತಾ ಇದ್ದಾರೆ, ಎಷ್ಟು ಮನೆಗಳಿಗೆ ವೈಯಕ್ತಿಕವಾಗಿ ಸಂಪರ್ಕವನ್ನ ಪಡ್ಕೊಂಡಿದ್ದಾರೆ, ಮತ್ತೆ ದಾಸ್ತಾನು ಪುಸ್ತಕ, ಕಮಿಟಿಗೆ ಏನ್ ವಸ್ತುಗಳನ್ನ ನಾವು ಪರ್ಚೇಸ್ ಮಾಡಿದೀವಿ, ಆ ಸ್ಟಾಕ್ ಅಲ್ಲಿ ಏನಿದೆ, ಎಲ್ಲಿಗೆ ಹೋಗಿದೆ ಆ ಸ್ಟಾಕ್ ಅನ್ನೋದನ್ನು ಸಹ ಪುಸ್ತಕ ಮೇಂಟೈನ್ ಮಾಡಿದೀವಿ. ಮತ್ತೆ ವಾಣಿಜ್ಯ ನಳ ಸಂಪರ್ಕದ ಪುಸ್ತಕ ಅಂದ್ರೆ ಕಮರ್ಷಿಯಲ್ ಶಾಪ್ಸ್, ಹೋಟೆಲ್ಗಳು ಅದಕ್ಕೆ ಯಾವ್ದಾದ್ರು ಸಂಪರ್ಕ ಕೊಟ್ಟರೆ ಅದ್ರ ವಿವರನ್ನು ಸಹ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಪುಸ್ತಕಗಳನ್ನೆಲ್ಲ ಮೇಂಟೈನ್ ಮಾಡಿ. ಇದಿಷ್ಟು ಪುಸ್ತಕಗಳು ಯಾರ ಸುಪರ್ದಿನಲ್ಲಿದೆ ಮೇಡಮ್? ಅಷ್ಟು ಪುಸ್ತಕಗಳು ಆ ಕಮಿಟಿ ಕಚೇರಿಯಲ್ಲೇನೆ ಇದಾವೆ. ಅದಕ್ಕೆ ನಾವು ನಮ್ಮ ನೀರು ನೈರ್ಮಲ್ಯ ಸಮಿತಿ ಸಂಯೋಜಕರಿಗೆ ಅಧಿಕಾರವನ್ನ ಕೊಟ್ಟಿದ್ದೇವೆ. ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಿ ಪ್ರತಿ ವಾರನೂ ಸಹ ಆಕೆ ನನಗೆ ತೋರಿಸಿ ಅದನ್ನ ಸರ್ಟಿಫೈ ಮಾಡಿಸ್ಕೋಬೇಕು. ಆ ರೀತಿಯ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ ತೋರಿಸ್ತಾ ಇರೋ ಚಿತ್ರ ಏನು ಮೇಡಮ್? ಅದು ರೆಮಿಟೆನ್ಸ್ ಪುಸ್ತಕ ಅಂತ. ಅದು ರೆಮಿಟೆನ್ಸ್ ಅಂದ್ರೆ ದಿನದಲ್ಲಿ ಏನು ವಸೂಲಿ ಆಗಿದೆ ಆ ಕಮಿಟಿನಲ್ಲಿ, ಆ ವಸೂಲಿ ಆದಂತ ಅಮೌಂಟ್ ನ ಬ್ಯಾಂಕ್ ಜಮಾ ಮಾಡಿ ಆ ಬ್ಯಾಂಕ್ ಚಲನನ್ನ ನಾವು ಆ ಒಂದು ಪುಸ್ತಕದಲ್ಲಿ ಅಂಟಿಸಿ ಡಿಸ್ಪ್ಲೇ ಮಾಡಿದೀವಿ. ಅಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇರುವಂತದ್ದು ಮೀಟರ್ ರೀಡಿಂಗ್ ಪುಸ್ತಕ ಮೇಡಮ್. ಅದು ಆ ರೀಡಿಂಗ್ ಪುಸ್ತಕನ ಪ್ರತಿ ದಿವಸನೂ ಬರೆದಿದೆ ನೋಡಿ, ಚಿತ್ರದಲ್ಲಿ ಕಾಣಿಸ್ತಾ ಇದೆ. ರೆಡ್ ಪೆನ್ ಅಲ್ಲಿ ಬರೆದಿರುವಂತದ್ದು ಮೆಸ್ಕಾಂ ರೀಡಿಂಗ್ ಬಿಲ್ ಪ್ರಕಾರ ಎಷ್ಟು ರೀಡಿಂಗ್ ಬಂದಿದೆ, ನಮ್ಮ ರೀಡಿಂಗ್ ಪ್ರಕಾರ ಎಷ್ಟು ಯೂನಿಟ್ಸ್ ಬಂದಿದೆ, ಆ 2 ಯೂನಿಟ್ಸ್ ನಲ್ಲಿ ಟ್ಯಾಲಿ ಮಾಡ್ತೀವಿ. ಆ ಟ್ಯಾಲಿ ಮಾಡಿದಾಗ ನಮ್ಮ ಇದಕ್ಕಿಂತ ಮೆಸ್ಕಾಂ ಏನಾದ್ರು ಯೂನಿಟ್ಸ್ ಹೆಚ್ಚಿಗೆ ಬಂತು ಅಂದ್ರೆ ಇಮಿಡಿಯೇಟ್ಲಿ ನಾವು ಅದಕ್ಕೆ ಪತ್ರ ವ್ಯವಹಾರ ಮಾಡಿ ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಇಷ್ಟೆಲ್ಲ ಪ್ರಯತ್ನ ಮಾಡಕ್ ಶುರು ಮಾಡಿದ್ಮೇಲಿಂದ ನಿಮ್ಮ ನೀರು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಸಮಿತಿಗಳ ಒಂದು ಬೇಡಿಕೆ ಮತ್ತೆ ಅದರ ವಸೂಲಾತಿ ಎಲ್ಲ ಹೇಗಿದೆ, ಅದ್ರ ಒಂದು ಕಳೆದ ವರ್ಷದ ಒಂದು ಚಿತ್ರಣ ಕೊಡ್ಲಿಕ್ಕಾಗತ್ತಾ? ಖಂಡಿತ ಕೊಡೋಣ ಮೇಡಮ್. ಪ್ರತಿ ಎಲ್ಲಾ ಕಮಿಟಿಗಳದ್ದು ಸೇರಿದ್ರೆ ಬೇಡಿಕೆ ಮತ್ತೆ ಇದನ್ನ ವಸೂಲಾತಿ ಸುಮಾರು 1,17,000 1,10,170 ರೂಪಾಯಿ ನಮಗೆ 12-13ನೇ ಸಾಲಿನಲ್ಲಿ ಬೇಡಿಕೆ ಇತ್ತು. ಅದರಲ್ಲಿ ಸೊ ವಸೂಲಿ ಬಂದು 89,460 ರೂಪಾಯಿನ ವಸೂಲಿ ಮಾಡಿದ್ವಿ 12-13ನೇ ಸಾಲಿನಲ್ಲಿ. ಅಂದ್ರೆ 81% ಅನ್ನ ವಸೂಲಿ ಮಾಡಿದೀವಿ. ಮತ್ತೆ 13-14ನೇ ಸಾಲಿಗೆ ಬಂದ್ರೆ ಮೇಡಮ್, ಈಗ ಟಿಲ್ ಡೇಟ್ ಇವತ್ತಿನ ಒಂದು ರಿಪೋರ್ಟ್ ಪ್ರಕಾರ ಪ್ರತಿ ತಿಂಗಳಿಗೆ ಏಪ್ರಿಲ್ ತಿಂಗಳಲ್ಲಿ, ಮೇ, ಜೂನ್, ಜುಲೈ, ಆಗಸ್ಟ್ ತಿಂಗಳಿಗೆ ನಾವು ವಸೂಲಿಯನ್ನ ಪರಿಗಣಿಸಿದ್ರೆ ಏಪ್ರಿಲ್ ತಿಂಗಳಲ್ಲಿ ನಾವು 17,770 ರೂಪಾಯಿನ ವಸೂಲಿ ಮಾಡಿದ್ದೇವೆ. ಮೇ ತಿಂಗಳಲ್ಲಿ 3,435 ರೂಪಾಯಿ ವಸೂಲಿ ಮಾಡಿದ್ದೇವೆ. ಜೂನ್ ತಿಂಗಳಲ್ಲಿ 6,995 ರೂಪಾಯಿ ವಸೂಲಿ ಮಾಡಿದೀವಿ. ಜುಲೈ ತಿಂಗಳಲ್ಲಿ 5,155, ಆಗಸ್ಟ್ ತಿಂಗಳಲ್ಲಿ 12,833 ರೂಪಾಯಿ ವಸೂಲಿ ಮಾಡಿದೀವಿ. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಮೇಡಮ್, ಅದು ಸಾಮಾನ್ಯವಾಗಿ ನೋಡಿದ್ರೆ ವಸೂಲಿ ಪ್ರಮಾಣ ತುಂಬಾ ಕಡಿಮೆ ಪ್ರಮಾಣದಲ್ಲಿ ವಸೂಲಿ ಆಗ್ತಿದೆ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಆದ್ರೆ ನಮ್ದು ಮಲೆನಾಡಿನ ಭಾಗ ಆಗಿರೋದ್ರಿಂದ ಅಲ್ಲಿಯ ಜನರಿಗೆ ಹೆಚ್ಚು ಆದಾಯ ಬರುವಂತದ್ದು ಈ ನವೆಂಬರ್ ತಿಂಗಳು ಮತ್ತೆ ಮಾರ್ಚ್ ತಿಂಗಳ ನಡುವೆ. ಯಾಕಂದ್ರೆ ಅಲ್ಲಿ ಅಡಿಕೆ ಬೆಳೆಯನ್ನೇ ಅವರು ಅವಲಂಬಿಸಿರೋದ್ರಿಂದ
ಅವ್ರ ಮನೆಯಲ್ಲಿ ಅವ್ರ ಕೈಯಲ್ಲಿ ಹಣ ಹೆಚ್ಚಿಗೆ ಓಡಾಡುವಂಥದ್ದು ಆ ತಿಂಗಳಲ್ಲಿ ಮಾತ್ರ ಆಗಿರೋದ್ರಿಂದ ನಮಗೆ ಆ ಅವಧಿಯಲ್ಲಿ ಹೆಚ್ಚಿಗೆ ವಸೂಲಿ ಆಗ್ತದೆ. ಓಕೆ. ಸೊ ಕಡೆಯದಾಗಿ ನಾನು ಅಧ್ಯಕ್ಷರಿಗೆ ಒಂದು ಮಾತು ಕೇಳಬೇಕಂದ್ರೆ, ಈ ಒಂದು ಸಮಿತಿಗಳು ಕಾರ್ಯಾರಂಭ ಮಾಡಕ್ ಶುರು ಮಾಡಿದ್ಮೇಲೆ ಏನು ಬದಲಾವಣೆನ ನೀವು ಪಂಚಾಯತಿನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಯ್ತು? ಯಾವ ರೀತಿಯ ಬದಲಾವಣೆಗಳನ್ನ ನೋಡ್ತಾ ಇದ್ದೀರಾ? ಮೇಡಮ್, ನಮಗೆ ಈ ಏನು ನೀರು ನಿರ್ಮಾಣ ಸಮಿತಿ ನಾವು ಪ್ರಾರಂಭ ಮಾಡಿ ಕಾರ್ಯವನ್ನು ಮಾಡ್ತಾ ಇದ್ದೀವ, ಆ ನಂತರದ ಮೊದಲಿನ ಬೆಳವಣಿಗೆಗೂ ಆ ನಂತರದ ಬೆಳವಣಿಗೆಗೂ ನಾವು ಹೋಲಿಸಿದ್ರೆ ಜನಗಳು ಏನೇ ಒಂದು ನೀರಿನ ಒಂದು ಸಮಸ್ಯೆ ಆದ್ರೂ ಮೊದಲು ನಮ್ಮ ಗಮನಕ್ಕೆ ತರ್ತಾ ಇರಲಿಲ್ಲ. ಈಗ ತಕ್ಷಣದಲ್ಲಿ ನಮ್ಮ ಸಮಿತಿಯ ಸದಸ್ಯರಿಗಿರ್ಬೋದು, ಅಧ್ಯಕ್ಷರಿಗಿರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಇಂಥ ನೀರಿನ ಸಮಸ್ಯೆ ಆಗಿದೆ, ತಕ್ಷಣ ನಮ್ಗೆ ತುರ್ತಾಗಿ ಸರಿ ಮಾಡಿಸಿ ಕೊಡಿ ಅನ್ನುವಂತ ಒಂದು ವಿಚಾರವನ್ನು ಹೇಳ್ತಾರೆ. ಜೊತೆಗೆ ತೆರಿಗೆಯನ್ನು ಕೂಡ ಏನು ನಾವೊಂದು ನಿಗದಿತ ಒಂದು ಡೇಟ್ ಅನ್ನು ಫಿಕ್ಸ್ ಮಾಡಿ 20ರಿಂದ 30ನೇ ತಾರೀಕಿನ ಒಳಗಡೆ ಎಲ್ಲರೂ ಕೂಡ ಪಾವತಿ ಮಾಡಬೇಕು ಅಂತ. ಆ ಡೇಟ್ ನಲ್ಲಿ ಅವರು ನಮ್ಮ ಕರ ವಸೂಲಿಗಾರರು ಯಾವತ್ತು ಬರ್ತಾರಂತ ಕಾಯ್ತಾ ಇರ್ತಾರೆ. ಆ ಟೈಮಲ್ಲಿ ಅವರಾಗೆ ಸ್ವ ಇಚ್ಛೆಯಿಂದ ಒಂದು ಕೊಡ್ತಕ್ಕಂಥ ಒಂದು ಪದ್ಧತಿಯನ್ನು ಬಳಸ್ಕೊಂಡಿದ್ದಾರೆ. ಜೊತೆಗೆ ಈ ನೀರಿನ ಒಂದು ಇನ್ನೂ ಒಂದು ಶುದ್ಧವಾದ ನೀರನ್ನ ಕೊಡಿ, ಏನೇನು ನಮ್ಮಲ್ಲಿ ಏನು ಈಗ ನದಿಯ ಪಕ್ಕದಲ್ಲಿ ನಾವು ಒಂದು ನೀರಿನ ಸ್ಥಾವರವನ್ನು ಮಾಡಿ ನೀರು ಕೊಡ್ತಾ ಇದ್ದೀವಿ, ಶುದ್ಧ ನೀರಿನ ಒಂದು ಘಟಕವನ್ನು ನೀವು ನಮ್ಮಲ್ಲಿ ಕೊಡಿ, ಈ ರೀತಿಯ ಒಂದು ಬೇಡಿಕೆಗಳನ್ನು ಕೇಳ್ತಾ ಇದ್ದಾರೆ ಮೇಡಮ್. ಜನರಿಂದ ಬರ್ತಾ ಇದೆ ಮೇಡಮ್. ಅದಕ್ಕೂ ಸಹ ಮೇಡಮ್ ಶುದ್ಧ ನೀರಿನ ಘಟಕ ಅಂತ ಹೇಳಿದ್ದಕ್ಕೆ ನೆನಪಾಯ್ತು ನನಗೆ. ಈಗ ಮೊನ್ನೆ ನಾವು 13ನೇ ಹಣಕಾಸಿಗೆ ಕ್ರಿಯೋಜನೆ ಮಾಡಿದ್ವಿ. ಆ ನೀರಿನ ಶುದ್ಧೀಕರಣ ಘಟಕವನ್ನ ನಮ್ಮ ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರು ಸಹ ಹೇಳಿದ್ರು ಇದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ. ಪ್ರತಿ ಗ್ರಾಮದಲ್ಲೂ ನೀರು ಶುದ್ಧೀಕರಣವನ್ನ ಘಟಕವನ್ನ ಸ್ಥಾಪನೆ ಮಾಡಿ ಆ ಗ್ರಾಮಸ್ಥಗಳಿಗೆ ಶುದ್ಧವಾದ ಕುಡಿಯೋ ನೀರನ್ನ ಸಪ್ಲೈ ಮಾಡಬೇಕು ಅಂತ ಹೇಳಿ ಅದನ್ನ ನಮ್ಮ ಸದಸ್ಯರುಗಳೆಲ್ಲ ಸೀರಿಯಸ್ ಆಗಿ ತಗೊಂಡು ಈಗ ಮೊದಲಿಗೆ ಒಂದು ಗ್ರಾಮದಲ್ಲಿ ಆ ಶುದ್ಧೀಕರಣ ಯೂನಿಟ್ ಅನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅದನ್ನ ಕ್ರಿಯಾ ಯೋಜನೆಯಲ್ಲೂ ಸಹ ನಾವು ಇಟ್ಕೊಂಡಿದ್ದೇವೆ ಮೇಡಮ್. ಎಸ್ಟಿಮೇಟ್ ಒಂದು 10 ಲಕ್ಷ ರೂಪಾಯಿ ಬರಬಹುದು ಅಂತ ಹೇಳಿ ನಿರೀಕ್ಷೆ ಮಾಡಿದೀವಿ. ಎಸ್ಟಿಮೇಟ್ ಮಾಡಿಸಿಲ್ಲ, ಆಕ್ಷನ್ ಪ್ಲಾನ್ ಅಲ್ಲಿ ಅಮೌಂಟ್ ಇಟ್ಟಿದ್ದೀವಿ. ಆದ್ರೆ ಅದಕ್ಕೆ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕ್ ಪಂಚಾಯತಿ ಅನುದಾನದಲ್ಲೂ ಸಹ ಅದಕ್ಕೆ ನಾವು ಅನುದಾನ ಕೊಡಿಸ್ತೇನೆ ಮಾಡಿ ಅಂತ ಹೇಳಿ ಹೇಳಿದ್ದಾರೆ ಮೇಡಮ್. ಮೇ ಬಿ ಅದು ವಿತಿನ್ 6 ಮಂತ್ಸ್ ನಾವು ಅದಕ್ಕೆ ಮಾಡ್ತೀವಿ ಮೇಡಮ್. ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ಒಂದು ಹಿರೇಕೊಡಗಿ ಗ್ರಾಮ ಪಂಚಾಯತಿ ಯಶೋಗಾಥೆಯನ್ನ ಅವರದೇ ಆದಂತ ಅನುಭವದಲ್ಲಿ ತಾವು ಕೇಳಿದ್ರಿ. ಬಹುಶಃ ಇದು ಒಂದು ರೀತಿಯಲ್ಲಿ ಸ್ವಪ್ರೇರಣೆಯಿಂದ ಇದಕ್ಕೇನು ಕಾನೂನುಬದ್ಧವಾಗಿ ಮಾಡಲೇಬೇಕು, ನಿಮ್ಗೆ ಲಿಖಿತ ರೂಪದಲ್ಲಿ ಇದನ್ನ ಆಗ್ಲೇಬೇಕು ಅಂತ ನಿಮ್ಗೇನು ಮಾರ್ಗದರ್ಶನ ಇಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಈ ರೀತಿಯ ಒಂದು ಸಮಸ್ಯೆ ಇದೆ ಪಂಚಾಯತಿನಲ್ಲಿ. ಈ ಸಮಸ್ಯೆಗೆ ನಾವು ಒಂದು ಪರಿಹಾರ ಕಂಡ್ಕೊಳ್ಬೇಕು. ಈ ಪರಿಹಾರ ಕಂಡ್ಕೊಳ್ಳೋ ಮಾರ್ಗದಲ್ಲಿ ನಾವು ಯಾವ ರೀತಿ ಹೋಗ್ಬೇಕು ಅಂತ ಹೇಳಿ ಒಂದು ತಾಲೂಕ್ ಪಂಚಾಯತಿಯ ಒಂದು ಮುಖ್ಯವಾಗಿ ಇಒರವರ ಮಾರ್ಗದರ್ಶನದಲ್ಲಿ ಒಂದು ಈ ರೀತಿ ಗ್ರಾಮ ಪಂಚಾಯತಿಗಳಲ್ಲಿ ಈ ಒಂದು ಸಮಿತಿನ ರಚನೆ ಮಾಡಿ ಸಮಿತಿಗೆ ಫುಲ್ ಸಂಪೂರ್ಣ ಜವಾಬ್ದಾರಿಯನ್ನ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಬಹುಶಃ ಈ ಕಾರ್ಯಕ್ರಮದ ಈ ರೀತಿಯ ಒಂದು ಏನು ಒಂದು ಅಧಿಕಾರಿ ವಿಕೇಂದ್ರೀಕರಣ ಅಂತ ನಾ ಹೇಳ್ತೀನಿ. ಪಂಚಾಯತಿಗೆ ಇದ್ದಿದ್ದ ಅಧಿಕಾರ ವಿಕೇಂದ್ರೀಕರಣ ಮಾಡಿ ಸಮಿತಿಗೆ ಕೊಟ್ಟಿರೋದ್ರಿಂದ ಪಂಚಾಯತಿಗೊಂದು ರೀತಿಯಲ್ಲಿ ಭಾರ ಕಡಿಮೆ ಆಗಿದೆ ಅಲ್ವಾ ಶಿವಕುಮಾರ್, ವೆಂಕಟೇಶ್ ಅವರೇ? ನಿಮ್ಗೆ ಪ್ರತಿ ಸತಿನೂ ಜನಗಳು ನೀರಿನ ಸಮಸ್ಯೆ ಬಂದಾಗ ನೀವು ಎದುರಿಸಬೇಕಾಗಿತ್ತು. ಆದ್ರೆ ಆ ಸಮಸ್ಯೆ ಈಗ ಸಮಿತಿಯವರು ಹೊತ್ಕೊಂಡಿರೋದ್ರಿಂದ ಪಂಚಾಯತಿಗೆ ಎಷ್ಟೋ ಒಂದು ಭಾರ ಕಡಿಮೆ ಆಗಿದೆ ಅಂತ ನನ್ನ ಭಾವನೆ. ಸೊ ಈ ಒಂದು ಪ್ರಕ್ರಿಯೆಯನ್ನು ಆರಂಭ ಮಾಡೋದಕ್ಕೆ ಉತ್ಸಾಹ ತೋರಿಸಿ ಯಶಸ್ವಿಯಾಗಿ ಅನುಷ್ಠಾನ ಮಾಡಿ ಇತರರಿಗೆ ಮಾದರಿಯಾಗಿರುವಂತದ್ದು ಹಿರೇಕೊಡಗಿ ಗ್ರಾಮ ಪಂಚಾಯತಿ. ನಾನು ಆ ಪಂಚಾಯತಿಯಿಂದ ಬಂದಿರುವಂತಹ ಶಿವಕುಮಾರ್ ಅವರಿಗೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು GK ಶಿವಕುಮಾರ್ ಅವರಿಗೆ, ಮತ್ತೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಮತ್ತು ನೀರು ಮತ್ತು ನೈರ್ಮಲ್ಯ ಸಮಿತಿಯ ಅಧ್ಯಕ್ಷರಾಗಿರುವಂತಹ ವೆಂಕಟೇಶ್ ಅವರಿಗೆ ನಾನು ನಮ್ಮೆಲ್ಲ ಕಾರ್ಯಕ್ರಮ ವೀಕ್ಷಕರ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನ ಹೇಳ್ತೇನೆ. ಮತ್ತೆ ಇವರ ಪ್ರಯತ್ನ ಬೇರೆಯವರಿಗೆ ಪ್ರೇರಣೆ ಆಗಬೇಕು, ತಾವು ಕೂಡ ತಮ್ಮ ಹಂತದಲ್ಲಿ ರಚನೆ ಮಾಡಬೇಕು ಅಂತ ಕೂಡ ನಿಮ್ಮನ್ನೆಲ್ಲರನ್ನು ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ. ನಮಸ್ಕಾರ.